7 ವರ್ಷ ಅಲ್ಲ 10 ವರ್ಷ ಸಿದ್ದರಾಮಯ್ಯನೇ ಸಿಎಂ ಹೀಗಂತ ಪ್ರಭಾವಿ ಸಚಿವರು ಹೇಳಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಮತ್ತೊಮ್ಮೆ ಕೆಣಕಿದ್ದಾರೆ. ಈಗ ಡಿಕೆ ಬ್ರದರ್ಸ್ ಅನ್ನು ಎದುರಾಕೊಂಡು ಆರ್ ನಗರ ಶಾಸಕ ಮುನಿರತ್ನ ಪಡಬಾರ್ದು ಪಾಡು ಪಡ್ತಿದ್ದಾರೆ. ಇಷ್ಟಾಗಿಯೂ ಸಹ ಡಿಕೆ ಶಿವಕುಮಾರ್ ವಿರುದ್ಧ ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ. ಈ ಮೂಲಕ ಮತ್ತೆ ಮುನಿರತ್ನ ವರ್ಸಸ್ ಡಿಕೆ ಬ್ರದರ್ಸ್ ಸಮರ ಶುರುವಾಗಿದೆ. ಇನ್ನು ಬಿಜೆಪಿಯ ಬೀದಿ ಜಗಳ ಸಂಬಂಧಪಟ್ಟಂತೆ ಸಿಟಿ ರವಿ ಒಂದಷ್ಟು ನೋವಿನ ನುಡಿಯನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲವೂ ಕೂಡ ಇಂದಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟಲ್ಲಿ ಇದೆ. ಮೊದಲನೇದಾಗಿ ವಕ್ಫ್ ಬಿಲ್ ಕುರಿತು ಜೆಸಿಪಿ ವರದಿ ಗದ್ದಲ ಆಗಿದೆ. ಸಂಬಂಧಪಟ್ಟಂತೆ ಲೋಕಸಭಾ ಕಲಾಪ ಮಾರ್ಚ್ 10ರವರೆಗೆ ಮುಂದೂಡಿಕೆ ಆಗಿದೆ. ಇಂದು ಸಂಸತ್ತಿನ ಬಜೆಟ್ ಅಧಿವೇಶನದ ಮೊದಲ ಹಂತದ ಕೊನೆಯ ದಿನವಾಗಿದ್ದು ವಕ್ಫ್ ಮಸೂದೆಯ ಕುರಿತಾದ ಜೆಪಿಸಿ ವರದಿಯನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಲಾಯಿತು. ಗದ್ದಲದಿಂದಾಗಿ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿಯಾಯಿತು. ಲೋಕಸಭೆಯ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿದ ನಂತರ ಮತ್ತೆ ಆರಂಭಿಸಲಾಯಿತು. ಇದಾದ ನಂತರ ಬಿಜೆಪಿ ಸಂಸದೆ ಜಗದಾಂಬಿಕಾ ಪಾಲ್ ಅವರು ವಕ್ಫ್ ಮಸೂದೆಯ ಕುರಿತಾದ ಜೆಪಿಸಿ ವರದಿಯನ್ನ ಸದನದಲ್ಲಿ ಮಂಡಿಸಿದರು. 18 ನಿಮಿಷಗಳ ಸಂಕ್ಷಿಪ್ತ ಕಲಾಪದ ನಂತರ ಸ್ಪೀಕರ್ ಓಂ ಬಿರ್ಲಾ ಸದನವನ್ನ ಮಾರ್ಚ್ 10ರವರೆಗೆ ಮುಂದೂಡಿಕೆ ಮಾಡಿದರು. ವಕ್ಫ್ ತಿದ್ದುಪಡಿ ಮಸೂದೆಯ ಕುರಿತು ಲೋಕಸಭಾ ಕಲಾಪವನ್ನು ಮುಂದೂಡಿದ ನಂತರ ಅಖಿಲ ಭಾರತ ಮಜ್ಲಿಸ್ ಇತ್ತಹಾದುಲ್ ಮುಸ್ಲಿಮೀನ್ ಅಂದರೆ ಎಂಐಎಂ ಸಂಸದ ಅಸಾದುದ್ದೀನ್ ಒವೈಸಿ ಸಂಸತ್ತಿನ ಆವರಣದಲ್ಲಿ ಮಾತನಾಡಿದ್ದು ಈ ಮಸೂದೆಯನ್ನು ಅಸಂವಿಧಾನಿಕವಾಗಿದೆ ಅಂತ ಹೇಳಿದರು. ಈ ಮಸೂದೆಯು ಸಂವಿಧಾನದ 14, 15 ಮತ್ತು 29ನೇ ವಿಧಿಗಳನ್ನು ಉಲ್ಲಂಘಿಸುತ್ತದೆ ಅಂತ ಹೇಳಿದರು. ಈ ಮಸೂದೆಯ ಉದ್ದೇಶ ವಕ್ಫ್ ಅನ್ನು ಉಳಿಸುವುದಲ್ಲ, ಬದಲಾಗಿ ಅದನ್ನು ನಾಶ ಮಾಡುವುದು, ಮುಸ್ಲಿಮರಿಂದ ಕಸಿದುಕೊಳ್ಳುವುದು. ಈ ಮಸೂದೆಯನ್ನು ಖಂಡಿಸುವುದಾಗಿ ಒವೈಸಿ ಹೇಳಿದರು. ಸಂಸದರ ಭಿನ್ನಾಭಿಪ್ರಾಯದ 70% ಸಂಪಾದಿತ ಆವೃತ್ತಿಯನ್ನು ಜೆಪಿಸಿ ವರದಿಯಲ್ಲಿ ಸೇರಿಸಲಾಗುವುದು ಎಂದು ಲೋಕಸಭಾ ಸ್ಪೀಕರ್ ಭರವಸೆ ನೀಡಿದ್ದಾರೆ ಅಂತ ಒವೈಸಿ ಹೇಳಿದರು. ರಾಜ್ಯಾದ್ಯಂತ ದೇಶಾದ್ಯಂತ ಬಹಳ ಜನ ಕಂಗಾಲಾಗಿದ್ರು. ವಕ್ಫ್ ಅಂತ ಅವರ ಆಸ್ತಿಯಲ್ಲಿ ಮಾಲೀಕತ್ವ ನಮೂದಾದ ಮೇಲೆ ಗಲಾಟೆ ಗದ್ದಲಗಳಾಗಿತ್ತು. ಸೊ ಕೇಂದ್ರ ಸರ್ಕಾರ ಈ ಒಂದು ಮಸೂದೆ ಪಾಸ್ ಮಾಡುವ ಮುನ್ನ ವಕ್ಫ್ ಸೇರಿದಂಥ ಜಮೀನು ಆಸ್ತಿಗಳನ್ನ ಭದ್ರಾ ಮಾಡ್ಕೋಬೇಕು ಅಂತ ಒಂದಷ್ಟು ಜನ ಮುಂದಾಗಿದ್ರು, ಯಾಕಂದರೆ ಅವರ ವಕ್ಫ್ ಸಂಬಂಧಪಟ್ಟಂಗೆ. ಆದರೆ ಕೇಂದ್ರ ಸರ್ಕಾರ ವಕ್ಫನ್ನು ವೀಕ್ ಮಾಡ್ತಿದೆ, ಕೇಂದ್ರ ಸರ್ಕಾರ ಮುಸಲ್ಮಾನರನ್ನ ಮತ್ತು ವಕ್ಫನ್ನು ನಾಶ ಮಾಡ್ತಿದೆ ಅನ್ನೋದು ಒವೈಸಿಯರ ಆರೋಪ. ಆದರೆ ಬಿಜೆಪಿ ಅಜೆಂಡಾ ಏನು? ಬಿಜೆಪಿಯವರ ಅಜೆಂಡಾ ಹಿಂದುತ್ವಕ್ಕೆ ಅನುಕೂಲ ಆಗಬೇಕು, ಹಿಂದೂಗಳಿಗೆ ಅನುಕೂಲ ಆಗಬೇಕು ಅನ್ನೋ ಲಾಜಿಕ್ಕಲ್ಲಿ ಬಿಜೆಪಿ ಅವರ ಅಧಿಕಾರಕ್ಕೆ ಬಂದಿರೋದೇ ಅದರ ಆಧಾರದ ಮೇಲೆ. ಮುಸಲ್ಮಾನರ ವಿರೋಧದ ನಿಲುವಿಂದನೇ ಬಿಜೆಪಿಯವರು ಅಧಿಕಾರಕ್ಕೆ ಬಂದಿರೋದು. ಅವರು ಆ ಕಾರಣಕ್ಕೆ ಓಟ್ ಹಾಕ್ಸ್ಕೊಂಡವ್ರೆ, ಹಾಗಾಗಿ ಅವರು ಅದನ್ನು ನಡ್ಕೋತಾ ಇದ್ದಾರೆ. ಒವೈಸಿ ಅದನ್ನೇ ಹೇಳ್ತಿದ್ದಾರೆ. ಬಿಜೆಪಿ ಮತ್ತು ಈ ಬಿಲ್ ವಕ್ಫ್ ಪರವಾಗಿಲ್ಲ, ವಕ್ಫನ್ನು ನಾಶ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ. ಬಿಜೆಪಿ ಅಘೋಷಿತ ಅಜೆಂಡಾ ಅದೇ ಆಗಿರುವಾಗ ಅವರು ಅದನ್ನು ಮಾಡ್ತಾರೆ. ಸಹಜವಾಗಿ ಒವೈಸಿ ಅದನ್ನು ವಿರೋಧ ಮಾಡ್ತಾರೆ. ಕಾಂಗ್ರೆಸ್ ವಕ್ಫ್ನ ಪರವಾಗಿ, ಬಿಜೆಪಿ ವಕ್ಫ್ನ ವಿರುದ್ಧವಾದಂಥ ನಿಲುವನ್ನು ಹೊಂದಿದೆ. ಸೊ ಹಾಗಾಗಿ ಈ ವಕ್ಫ್ ಅನ್ನೋದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಸಹಜವಾದಂಥ ಕಿತ್ತಾಟ, ಅಂದರೆ ಬಿಜೆಪಿ ವಿರುದ್ಧದ ಸಿದ್ಧಾಂತದ ಕಿತ್ತಾಟ ನಡೀತಿದೆ. ಬಟ್ ಅದನ್ನು ಪಾಸ್ ಮಾಡ್ಕೊಂಡು ಹೋಗೋಕ್ಕೆ ಏನೇನು ಬೇಕು ಅವೆಲ್ಲ ಅವಕಾಶ ಅವ್ರಿಗಿದೆ, ಅದನ್ನು ಮಾಡ್ತಾರೆ. ಇನ್ನು ಲೋಕಸಭೆಯಲ್ಲಿ ಹೊಸ ಆದಾಯ ತೆರಿಗೆ ಮಸೂದೆ ಮಂಡನೆ ಆಗಿದೆ. ಸಂಸದೀಯ ಸಮಿತಿಗೆ ಒಪ್ಪಿಸಲು ಕೇಂದ್ರ ಮನವಿ ಮಾಡಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಗುರುವಾರ ಲೋಕಸಭೆಯಲ್ಲಿ ಹೊಸ ಆದಾಯ ತೆರಿಗೆ ಮಸೂದೆ 2025 ಅನ್ನು ಮಂಡಿಸಿದ್ದು, ಅಂತೆಯೇ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಸದನದ ಆಯ್ಕೆ ಸಮಿತಿಗೆ ಉಲ್ಲೇಖಿಸುವಂತೆ ಒತ್ತಾಯಿಸಿದರು. ಆದಾಯ ತೆರಿಗೆ ಮಸೂದೆ 2025 ಅನ್ನು ಲೋಕಸಭೆಯಲ್ಲಿ ಗುರುವಾರ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ರು. ಆರಂಭದಲ್ಲಿ ಮಸೂದೆ ಮಂಡನೆಗೆ ವಿರೋಧ ಪಕ್ಷಗಳ ಸದಸ್ಯರು ವಿರೋಧವನ್ನು ವ್ಯಕ್ತಪಡಿಸಿದರು. ಬಳಿಕ ಧ್ವನಿ ಮತದ ಮೂಲಕ ಮಸೂದೆ ಮಂಡನೆಗೆ ಒಪ್ಪಿಗೆ ಲಭಿಸಿತು. ವಿರೋಧ ಪಕ್ಷದ ಸದಸ್ಯರು ಮಸೂದೆಯನ್ನು ಪರಿಚಯ ಹಂತದಲ್ಲಿ ವಿರೋಧಿಸಿದರು. ಆದರೆ ಸದನವು ಅದರ ಪರಿಚಯಕ್ಕಾಗಿ ಧ್ವನಿ ಮತದ ಮೂಲಕ ನಿರ್ಣಯವನ್ನು ಅಂಗೀಕರಿಸಿತು. ಮಸೂದೆಯನ್ನು ಪರಿಚಯಕ್ಕಾಗಿ ಮಂಡಿಸುವಾಗ ಸೀತಾರಾಮನ್ ಓಂ ಬಿರ್ಲಾ ಅವರನ್ನ ಕರಡು ಕಾನೂನನ್ನು ಸದನದ ಆಯ್ಕೆ ಸಮಿತಿಗೆ ಉಲ್ಲೇಖಿಸುವಂತೆ ಒತ್ತಾಯಿಸಿದರು. ಅದು ಮುಂದಿನ ಅಧಿವೇಶನದ ಮೊದಲ ದಿನದೊಳಗೆ ತನ್ನ ವರದಿಯನ್ನು ಸಲ್ಲಿಸಲಿದೆ. ಪ್ರಸ್ತಾವಿತ ಸಮಿತಿಯು ಸಂಯೋಜನೆ ಮತ್ತು ನಿಯಮಗಳ ಕುರಿತು ನಿರ್ಧಾರ ತೆಗೆದುಕೊಳ್ಳುವಂತೆ ಅವರು ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಮನವಿ ಮಾಡಿದರು. ಸಮಿತಿ ಮುಂದಿನ ಅಧಿವೇಶನದ ಮೊದಲ ದಿನ ವರದಿ ಸಲ್ಲಿಸಲಿದೆ. ಬಹುನಿರೀಕ್ಷಿತ ಮಸೂದೆಯು ಮೌಲ್ಯಮಾಪನ ವರ್ಷ ಮತ್ತು ಹಿಂದಿನ ವರ್ಷದಂತಹ ಭಾಷೆಯನ್ನು ಸರಳಗೊಳಿಸುವ ಕ್ರಮದ ಭಾಗವಾಗಿ ಮೌಲ್ಯಮಾಪನ ವರ್ಷ ಮತ್ತು ಹಿಂದಿನ ವರ್ಷದಂತಹ ಪರಿಭಾಷೆಗಳನ್ನು ಬದಲಾಯಿಸುತ್ತದೆ ಮತ್ತು ನಿಬಂಧನೆಗಳು ಮತ್ತು ವಿವರಣೆಗಳನ್ನು ತೆಗೆದುಹಾಕುತ್ತದೆ. ಪ್ರಸ್ತಾವಿತ ಸಮಿತಿಯ ರಚನೆ ಮತ್ತು ನಿಯಮಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂತೆ ಸ್ಪೀಕರ್ ಅವರಿಗೆ ಸಚಿವೆ ಮನವಿ ಮಾಡಿದರು. ಹೊಸ ಮಸೂದೆಯಲ್ಲಿ ತೆರಿಗೆ ಪರಿಭಾಷೆಯನ್ನು ಸರಳಗೊಳಿಸುವ ಪ್ರಸ್ತಾವನೆಗಳಿವೆ. ನಿರ್ಮಲಾ ಸೀತಾರಾಮನ್
ಈ ಸಂಬಂಧಪಟ್ಟಂತೆ ಗಟ್ಟಿಯಾಗಿದ್ದಾರೆ. ಇದನ್ನು ನಾವು ಮಂಡಿಸ್ತೀವಿ, ಇದನ್ನು ಪಾಸ್ ಮಾಡ್ಕೋತೀವಿ ಅನ್ನೋ ದಿಸೆಯಲ್ಲಿ ಸಹಜವಾಗಿ ವಿರೋಧ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತವೆ. ಭಾರತೀಯರ ಅಮಾನವೀಯ ಗಡೀಪಾರು ಬಗ್ಗೆ ಪ್ರಧಾನಿ ಪ್ರಸ್ತಾಪಿಸ್ತಾರಾ? ಟ್ರಂಪ್ ಭೇಟಿಗೂ ಮುನ್ನ ನರೇಂದ್ರ ಮೋದಿಗೆ ಕಾಂಗ್ರೆಸ್ ಸವಾಲುಗಳನ್ನ ಹಾಕಿದೆ. ನಿಮ್ಮ ಸ್ನೇಹಿತರನ್ನ ದೋಸ್ತಿಯನ್ನ ಭೇಟಿ ಮಾಡಕ್ಕೆ ಹೋಗ್ತಿದ್ದೀರಲ್ಲ, ಇವೆಲ್ಲ ಕೇಳ್ತೀರಾ ಅಂತ ಒಂದಷ್ಟು ಪ್ರಶ್ನೆಗಳನ್ನ ನರೇಂದ್ರ ಮೋದಿ ಮುಂದೆ ಇಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ಹಾಗಾದ್ರೆ ನರೇಂದ್ರ ಮೋದಿ ಅವ್ರ ಮುಂದೆ ಇಟ್ಟಿರ್ತಕ್ಕಂಥ ಪ್ರಶ್ನೆಗಳೇನು? ನರೇಂದ್ರ ಮೋದಿ ಆ ಸವಾಲುಗಳಿಗೆ ಉತ್ತರ ಕೊಡ್ತಾರಾ ಅಥವಾ ಬಿಜೆಪಿ ನಾಯಕರು ಉತ್ತರಿಸ್ತಾರಾ ಅಂತ ನೋಡಬೇಕು. ಮೊದಲನೇದಾಗಿ ಆ ಸವಾಲುಗಳೇನಿದೆ ಅಂತ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗುತ್ತಿದ್ದು ಇದೇ ವಿಚಾರವನ್ನು ಮುಂದಿಟ್ಕೊಂಡು ಸವಾಲು ಹಾಕಿರುವ ಕಾಂಗ್ರೆಸ್ ಭಾರತೀಯರ ಅಮಾನವೀಯ ಗಡೀಪಾರು ಬಗ್ಗೆ ಪ್ರಧಾನಿ ಪ್ರಸ್ತಾಪಿಸ್ತಾರೆಯೇ ಅಂತ ಪ್ರಶ್ನಿಸಿದೆ. ಗುರುವಾರ ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್, ಭಾರತೀಯ ನಾಗರಿಕರನ್ನ ಅಮೆರಿಕದಿಂದ ಅಮಾನವೀಯವಾಗಿ ಗಡೀಪಾರು ಮಾಡಲಾಗಿದೆ. ಅಮೆರಿಕದ ಅಮಾನವೀಯ ವಿಧಾನದ ಬಗ್ಗೆ ಭಾರತದ ಸಾಮೂಹಿಕ ಆಕ್ರೋಶವನ್ನು ತಿಳಿಸಲು ಪ್ರಧಾನಿ ಮೋದಿ ಧೈರ್ಯವನ್ನ ಒಟ್ಟುಗೂಡಿಸುತ್ತಾರೆಯೇ ಅಂತ ಪ್ರಶ್ನೆ ಮಾಡವ್ರೆ. ಕೇಳ್ತಾರ ಧೈರ್ಯವಾಗಿ, ಆ ಧೈರ್ಯ ಇದೆಯಾ ಅಂತ. ಫೆಬ್ರವರಿ 14 ಬೆಳಗ್ಗೆ 2:30 ಪ್ರಧಾನಿ ಮೊದಲು ತಮ್ಮ ಒಳ್ಳೆಯ ಸ್ನೇಹಿತ ಅಧ್ಯಕ್ಷ ಟ್ರಂಪ್ ಅವರನ್ನ ತಬ್ಬಿಕೊಳ್ತಾರೆ ಮತ್ತು ನಂತರ ಭೇಟಿಯಾಗ್ತಾರೆ. ಕೆಲವು ಕೃಷಿ ಉತ್ಪನ್ನಗಳು ಮತ್ತು ಟ್ರಂಪ್ ಅವರ ನೆಚ್ಚಿನ ಹಾರ್ಲೆ ಡೇವಿಡ್ಸನ್ ಮೋಟಾರ್ ಸೈಕಲ್ಗಳ ಮೇಲಿನ ಆಮದು ಸುಂಕವನ್ನು ಕಡಿತಗೊಳಿಸುವ ಮೂಲಕ ಭಾರತವು ಈಗಾಗಲೇ ಅಮೆರಿಕ ಅಧ್ಯಕ್ಷರನ್ನ ಸಮಾಧಾನಪಡಿಸಿದೆ. ಆದರೆ ಭವಿಷ್ಯದಲ್ಲಿ ಭಾರತವು ವೆನೆಜುವೆಲಾ ಮತ್ತು ಕೊಲಂಬಿಯಾ ಮಾಡಿದಂತೆ ತನ್ನದೇ ಆದ ವಿಮಾನವನ್ನು ಕಳುಹಿಸುವ ಮೂಲಕ ಭಾರತೀಯರನ್ನ ಮರಳಿ ಕರೆತಿರುವುದಾಗಿ ಮೋದಿ ಅವರು ಅಮೆರಿಕ ಅಧ್ಯಕ್ಷರಿಗೆ ತಿಳಿಸುತ್ತಾರೆಯೇ ಅಂತ ಜೈರಾಮ್ ರಮೇಶ್ ಟ್ವೀಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಮೆರಿಕದ ಕಂಪನಿಗಳು ಒತ್ತಾಯಿಸುತ್ತಿದ್ದ ಪರಮಾಣು ಹಾನಿಗಾಗಿ ನಾಗರಿಕ ಹೊಣೆಗಾರಿಕೆ ಕಾಯ್ದೆ 2010 ತಿದ್ದುಪಡಿ ಮಾಡಲು ಬದ್ಧತೆಯನ್ನ ಪ್ರದರ್ಶಿಸಲಾಗಿದೆ. ಈ ಒಪ್ಪಂದಗಳಿಗೆ ಸಹಿ ಹಾಕಲಾಗುವುದು ಮತ್ತು ರಕ್ಷಣಾ ಸ್ವಾಧೀನಕ್ಕಾಗಿ ಒಪ್ಪಂದಗಳನ್ನು ದೃಢಪಡಿಸಲಾಗುವುದು ಎಂಬುದರಲ್ಲಿ ಸಂದೇಹವಿಲ್ಲ ಅಂತ ಹೇಳಿದ್ದಾರೆ. ಅಂತೆಯೇ ಪ್ಯಾಲೆಸ್ಟೈನ್ ಬಗ್ಗೆ ಭಾರತದ ಸುದೀರ್ಘ ಕಾಲದ ನಿಲುವನ್ನ ಮೋದಿ ಪುನರುಚ್ಚಾರಣೆ ಮಾಡ್ತಾರಾ? ಅಮೆರಿಕ ಅಧ್ಯಕ್ಷರು ಗಾಜಕ್ಕಾಗಿ ಮಂಡಿಸಿದ ವಿಲಕ್ಷಣ ಪ್ರಸ್ತಾವನೆಗೆ ಬಲವಾದ ವಿರೋಧವನ್ನು ವ್ಯಕ್ತಪಡಿಸ್ತಾರಾ ಅಂತ ರಮೇಶ್ ಪ್ರಶ್ನೆ ಮಾಡಿದ್ದಾರೆ. ಹವಾಮಾನ ಬದಲಾವಣೆ ಕುರಿತು ಪ್ಯಾರಿಸ್ ಒಪ್ಪಂದ ಮತ್ತು WHO ಇಂದ ಅಮೆರಿಕ ಹಿಂದೆ ಸರಿದಿರುವುದು ಅಮೆರಿಕದ ನಾಯಕತ್ವದ ಸ್ಥಾನ ಮತ್ತು ಅದರ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಿಕೆ ಅಂತ ಮೋದಿ ಅಧ್ಯಕ್ಷ ಟ್ರಂಪ್ಗೆ ಹೇಳ್ತಾರೆಯೇ? H-1B ವೀಸಾ ಹೊಂದಿರುವವರ ಮೇಲಿನ ಜನಾಂಗೀಯ ದಾಳಿಗಳು, ಅವರಲ್ಲಿ 70% ಹೆಚ್ಚು ಭಾರತೀಯ ಯುವಕರು ಸ್ವೀಕಾರವಲ್ಲ ಅಂತ ಮೋದಿ ಅಧ್ಯಕ್ಷ ಟ್ರಂಪ್ಗೆ ಸ್ಪಷ್ಟವಾಗಿ ಹೇಳ್ತಾರಾ? H-1B ವೀಸಾಗಳು ಎರಡೂ ದೇಶಗಳಿಗೆ ಪ್ರಯೋಜನವನ್ನು ನೀಡಿವೆ ಮತ್ತು ಅದು ಮುಂದುವರಿಯಬಹುದು ಎಂದು ನಾವು ಭಾವಿಸಬಹುದೇ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ಜೈರಾಮ್ ರಮೇಶ್ ಖ್ಯಾತ ಕೈಗಾರಿಕೋದ್ಯಮಿ ಎಲಾನ್ ಮಸ್ಕ್ ಅವರನ್ನ ಭೇಟಿಯಾಗುವ ಸಾಧ್ಯತೆಯ ಬಗ್ಗೆಯೂ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ನಿಸ್ಸಂದೇಹವಾಗಿ ಮೋದಿ ಅವರು ಉದ್ಯಮಿ ಎಲಾನ್ ಮಸ್ಕ್ ಅವರನ್ನ ಭೇಟಿಯಾಗ್ತಾರೆ. ಈ ನಿಟ್ಟಿನಲ್ಲಿ ನಮಗೆ 2 ಪ್ರಶ್ನೆಗಳಿವೆ. ಟೆಸ್ಲಾ ಭಾರತವನ್ನು ತನ್ನ ಎಲೆಕ್ಟ್ರಿಕ್ ವಾಹನಗಳಿಗೆ ಮಾರುಕಟ್ಟೆಯಾಗಿ ನೋಡಿದರೆ ಭಾರತದಲ್ಲಿ ಜೋಡಣೆ ಮಾಡಬಾರದು, ಉತ್ಪಾದಿಸಬೇಕು ಎಂದು ಮೋದಿ ಅವರು ಸ್ಪಷ್ಟವಾಗಿ ಮಸ್ಕ್ ಅವರಿಗೆ ಹೇಳ್ತಾರೆಯೇ? ರಮೇಶ್ ಪ್ರಶ್ನಿಸಿದ್ದಾರೆ. ಮೇ 2014ರಲ್ಲಿ ಪ್ರಧಾನಿಯಾದ ನಂತರ ಅವರು ಪ್ರತಿಪಾದಿಸಿದ ಸ್ಪೆಕ್ಟ್ರಮ್ ಅನ್ನು ಹರಾಜು ಮಾಡುವ, ಆಡಳಿತಾತ್ಮಕವಾಗಿ ಹಂಚಿಕೆ ಮಾಡುವ ನೀತಿಯನ್ನು ಮೋದಿ ಪುನರುಚ್ಚಾರಣೆ ಮಾಡ್ತಾರಾ? ಸ್ಟಾರ್ಲಿಂಕ್ನಂತೆಯೇ ಉಪಗ್ರಹ ಇಂಟರ್ನೆಟ್ ಪೂರೈಕೆದಾರರ ವಿಷಯಕ್ಕೆ ಬಂದಾಗ ಭದ್ರತಾ ಪರಿಗಣನೆಗಳು ಸರಳವಾಗಿ ಮಾತುಕತೆಗೆ ಒಳಪಡುವುದಿಲ್ಲ ಎಂದು ಅವರು ಒತ್ತಿ ಹೇಳ್ತಾರೆಯೇ? ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರ ಅಪ್ರಾಣಿಗೂ ಮೋದಿ ಯಾವುದಕ್ಕೂ ಉತ್ತರ ಕೊಡಲ್ಲ. ಯಾಕೆ ಅಂದರೆ ಪ್ರಶ್ನೆ ಕೇಳಬೇಕಾಗಿರೋರು ರಾಹುಲ್ ಗಾಂಧಿ ಅನ್ಕತೀನಿ. ಹಾಗಾಗಿ ಜೈರಾಮ್ ರಮೇಶ್ ವಕ್ತಾರರು ಕೇಳಿದ್ದಾರೆ, ಆದರೆ ನರೇಂದ್ರ ಮೋದಿ ಉತ್ತರಿಸುವುದಿಲ್ಲ ಈ ಪ್ರಶ್ನೆಗಳಿಗೆ. ಇವೆಲ್ಲ ನೋಡುವಷ್ಟು ಪುರುಷತ್ ಅವ್ರಿಗಿರಲ್ಲ. ಆದರೆ ಸಹಜವಾಗಿ ಒಬ್ಬ ಭಾರತೀಯನಾಗಿ ಭಾರತದ ಪ್ರಧಾನಿ ಅಮೆರಿಕಾಗೆ ಹೋದಾಗ ನಮ್ಮವ್ರನ್ನ ಕೋಳ ಹಾಕಿ ಕಳಿಸಿದ್ರಲ್ಲ, ಸರಿ ನಾನು ಪ್ರಶ್ನೆ ಮಾಡಬೇಕು, ಕೇಳ್ತಾರಾ ಅಂತ. ಇನ್ನು ಗಾಜಾ ಕಟ್ಕೊಂಡು ನಾವೇನು ಮಾಡಬೇಕು? ಗಾಜಾ ಉಂಟು, ಅವರು ಉಂಟು ಪ್ಯಾಲೆಸ್ತೈನ್. ನಮಗೂ ಅದಕ್ಕೂ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ನಮ್ಮದೇ ಭಾಳ ಬಿದ್ದೈತಿಲ್ಲಿ. ಮೋದಿ ಅಮೆರಿಕ ಭೇಟಿಗೆ ಹೋಗಿರೋದು ನಮ್ಮ ಮಾತುಕತೆ ಮಾಡೋಕ್ಕೆ, ಇನ್ನೊಬ್ರದ್ದು ಮಾಡೋಕ್ಕೆ. ಹಾಗಾಗಿ ಗಾಜಾವನ್ನು ವಶಪಡಿಸ್ಕೋತೀವಿ ಅಂತ ಟ್ರಂಪ್ ಹೇಳಿದರು. ಅದನ್ನು ಕೇಳಕ್ಕೆ ಹೋಗ್ತಿದ್ದೀರಾ? ಅಲ್ಲೇ ಮೊದಲಿನ ಥರನೇ ಇರಲಿ ಅಂತ ಹೇಳ್ತೀರಾ ಅಂತ ಕೇಳಿದ್ದಾರೆ. ಅದು ನಮ್ಮದಲ್ಲ. ಅಂಡ್ WHO ಆಗ್ಬೋದು, ಫ್ರಾನ್ಸ್ ಒಪ್ಪಂದ, ಆ ಲೆಕ್ಕಾಚಾರ ಹೌದು, ಅದನ್ನು ಕೇಳಬೇಕಾಗತ್ತೆ. ಜವಾಬ್ದಾರಿಯಿಂದ ಯಾಕೆ ನೋಡ್ಸ್ಕೋತೀರಿ ಅಂತ. ಹಾರ್ಲೆ ಡೇವಿಡ್ಸನ್ ಎಲ್ಲ ಹೋಗಿರ್ಬೇಕಾದ್ರೆ ಜೊತೆಗೆ ಟ್ರಂಪ್ ಅವ್ರನ್ನ ಕೇಳ್ತೀರಾ, ಏನು ಎಲಾನ್ ಮಸ್ಕ್ ಅವ್ರದ್ದೇನು ಟೆಸ್ಲಾ ಮೇಕ್ ಇನ್ ಇಂಡಿಯಾ ಆಗತ್ತಾ ಅಥವಾ ಅಲ್ಲಿಂದ ತಂದಲ್ಲಿ ಜೋಡಿಸ್ತಾರಾ ಕೇಳಿ ಅಂತ ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಸಿಗರ ಕೇಳಿರುವಂಥ ಪ್ರಶ್ನೆಗಳಲ್ಲಿ ಅರ್ಥವಿದೆ. ಹಾಗಾಗಿ ಎಲ್ಲರೂ ಸೇಮ್. ನಾನು ಬಾಲ್ ಎಸೆದ್ರೆ ಬಾಲ್ ಮೇಲ್ಗಡೆಗೆ ಹೆಸರು ಬಾಲ್ ಬರುತ್ತೆ, ಹೂವು ಹೆಸರು ಹೂವು ಬರುತ್ತೆ, ಕಲ್ಲು ಹೆಸರು ಕಲ್ಲು ಬರುತ್ತೆ.
ಹಾಗಾಗಿ ಈ ರೀತಿಯ ಎಲ್ಲ ಪ್ರಶ್ನೆಗಳಿಗೆ ಹಿಂದೆ ಉತ್ತರ ಕೊಟ್ಟಿದ್ದು ಇವರು ಕೊಡ್ತಿದ್ರೆ ಆ ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದಿಲ್ಲ. ಭಾರತದ ರಾಜಕಾರಣದಲ್ಲಿ ವಿಪಕ್ಷ ಆಡಳಿತ ಪಕ್ಷ ಪರಸ್ಪರ ಗೌರವದಿಂದ ಆರೋಗ್ಯಕರ ರಾಜಕಾರಣ ಭಾರತದಲ್ಲಿ ಇತ್ತೀಚೆಗಿಲ್ಲ. ಇವರು ಆ ರೀತಿಯ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳುವಂಥ ಕೆಲಸ ಮಾಡಿಲ್ಲ. ಹಾಗಾಗಿ ಅವ್ರು ಕೊಡುವಂಥ ಉತ್ತರ ಭಾಳಷ್ಟು ಕಷ್ಟ ಇದೆ. ಬಟ್ ಅಮೇರಿಕಾ ಫಸ್ಟ್ ಅನ್ನೋದು ಟ್ರಂಪ್ ನಿಲುವು, ಮೋದಿದು ಕೂಡ ನಿಲುವು ಭಾರತ ಫಸ್ಟ್ ಅಂತ. ಹಾಗಾಗಿ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಕಾಂಪ್ರಮೈಸ್ ಆಗೋ ಗಿರಾಕಿ ಏನಲ್ಲ ಮೋದಿ. ಆದರೆ ಜಯರಾಮ್ ರಮೇಶ್ ಅದ್ಭುತವಾಗಿ ಬರೆದವ್ರೆ. ಕರ್ನಾಟಕ ಮೂಲದವರು ಅನ್ಕೋತೀನಿ, ಚಿಕ್ಕಮಗಳೂರವರು ಜಯರಾಮ್ ರಮೇಶ್. ಏನೇವು ವಕ್ತಾರರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಹಾಕಿದ್ದಾರೆ. ಪ್ರಶ್ನೆಗಳ ಯಾವುದೇ ಕಾರಣಕ್ಕೂ ಮೋದಿ ಉತ್ತರವನ್ನು ಕೊಡುವುದಿಲ್ಲ. ಮೆಟ್ರೋ ಪ್ರಯಾಣ ದರ ಸ್ಟೇಜ್ ಆಧಾರದಲ್ಲಿ ಇಳಿಕೆ, BMRCL MD ಹೇಳಿಕೆ. ನಮ್ಮ ಮೆಟ್ರೋ ಪ್ರಯಾಣ ದರ ದುಪ್ಪಟ್ಟು ಏರಿಕೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಎಚ್ಚೆತ್ತ BMRCL ಸ್ಟೇಜ್ ಆಧಾರದಲ್ಲಿ ದರ ಇಳಿಕೆ ಮಾಡಲು ಮುಂದಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೆಟ್ರೋ ಪ್ರಯಾಣ ದರ ಪರಿಷ್ಕರಿಸುವಂತೆ BMRCLಗೆ ಸೂಚನೆ ನೀಡಿದರು. ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ BMRCL MD ಮಹೇಶ್ವರ ರಾವ್ ಅವರು ದುಪ್ಪಟ್ಟು ದರ ಏರಿಕೆಯಾಗಿರುವ ನಿಲ್ದಾಣಗಳಲ್ಲಿ ದರವನ್ನು ಪರಿಷ್ಕರಣೆ ಮಾಡಲಾಗುವುದು. ಇದರಿಂದ ಪ್ರಯಾಣಿಕರಿಗೆ ಸ್ವಲ್ಪ ಮಟ್ಟಿನ ರಿಲೀಫ್ ದೊರೆಯಲಿದೆ ಅಂತ ತಿಳಿಸಿದರು. ನಮ್ಮ ಮೆಟ್ರೋ ಪ್ರಯಾಣ ದರ ಸ್ಟೇಜ್ ಆಧಾರದಲ್ಲಿ ಇಳಿಕೆ ಮಾಡಲಾಗುವುದು. ಮೆಟ್ರೋ ದರ 90% 100% ಹೆಚ್ಚಳವಾಗಿರುವ ನಿಲ್ದಾಣಗಳ ಮಧ್ಯೆ ಇಳಿಕೆ ಮಾಡಲಾಗುವುದು. 60% ದರ ಹೆಚ್ಚಳವಾಗಿರುವಲ್ಲಿ ಸ್ಲ್ಯಾಬ್ ಮರ್ಜ್ ಮಾಡುತ್ತೇವೆ. ಪರಿಷ್ಕೃತ ದರ ನಾಳೆಯಿಂದಲೇ ಜಾರಿಗೆ ಬರಲಿದೆ ಅಂತ ಹೇಳಿದರು. ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಮಾಡುವುದಕ್ಕೆ ಒಂದು ವಿಧಾನ ಇದೆ. ಅದರಂತೆ ದರ ನಿಗದಿ ಸಮಿತಿ ಅಧ್ಯಯನ ನಡೆಸಿ ಮಾಡಿದ ಶಿಫಾರಸಿನ ಮೇರೆಗೆ ದರ ಹೆಚ್ಚಳ ಮಾಡಲಾಗಿದೆ. ದರ ಏರಿಕೆಗೆ ಪ್ರಯಾಣಿಕರ ವಿರೋಧ ಹಿನ್ನೆಲೆಯಲ್ಲಿ ಸಭೆ ಮಾಡಲಾಗಿದೆ. ಕಳೆದ 3 ದಿನಗಳಿಂದ ಬೋರ್ಡ್ ಜೊತೆ ಸಭೆ ನಡೆಸಿದ್ದೇವೆ. ಸಿಎಂ ಹಾಗೂ DCM ಸೂಚನೆ ಮೇರೆಗೆ ಸಭೆ ಮಾಡಿದ್ದೇವೆ. ಎಲ್ಲಿ ಅನಿವಾರ್ಯವೋ ಅಲ್ಲಿ ದರ ಇಳಿಕೆ ಮಾಡಬೇಕಾಗುತ್ತದೆ. ಯಾವ ನಿಲ್ದಾಣದಿಂದ ಯಾವ ನಿಲ್ದಾಣಕ್ಕೆ ದುಪ್ಪಟ್ಟು ದರ ಏರಿಕೆಯಾಗಿದೆಯೋ ಅಲ್ಲಿ ಕಡಿಮೆ ಮಾಡಲು ಪ್ರಯತ್ನಿಸಲಾಗುವುದು ಅಂತ ತಿಳಿಸಿದರು. ಮೆಟ್ರೋಗೆ ಸಾಕಷ್ಟು ಬಂಡವಾಳ ಹೂಡಿಕೆ ಮಾಡಲಾಗಿದೆ. ಮೆಟ್ರೋ ಸಿಬ್ಬಂದಿ ವೇತನ ಇತ್ಯಾದಿ ವಿಚಾರಗಳನ್ನು ದರ ಏರಿಕೆ ವೇಳೆ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಮೆಟ್ರೋ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ. ಇಬ್ಬರೂ ಕೂಡ ಈ ಯೋಜನೆ ಜಾರಿಗೆ ಹಣವನ್ನು ಹಾಕಿವೆ. ರಾಜ್ಯ ಮತ್ತು ಕೇಂದ್ರ, ನಾಟ್ ಮೋದಿ ಸಿದ್ದರಾಮಯ್ಯ ಅಂತಲ್ಲ, ರಾಜ್ಯ ಕೇಂದ್ರ ಸರ್ಕಾರ ದುಡ್ಡು ಹಾಕಿದೆ. ಆದರೆ ದರ ಏರಿಕೆ ಬಂದಾಗ ಸೆಂಟ್ರಲ್ಲು ಸ್ಟೇಟು ಅಂತ ಕಿತ್ತಾಟಗಳನ್ನ ನೋಡಿದ್ದೇವೆ. ಅದು ಸ್ವತಂತ್ರವಾಗಿ ಮೆಟ್ರೋ ನಡೆಯಬೇಕಾದರೆ ದರ ಏರಿಕೆ ಅನಿವಾರ್ಯ, ಸ್ವತಂತ್ರವಾಗಿ ನಡೆಯಬೇಕಾದರೆ. ಆದರೆ ಇವೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆದ ಕಾರಣ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದವರು ಲಾಸಲ್ಲಿದ್ದರೆ ಕಾಸು ಹಾಕಬೇಕು. ಮಹಿಳೆಯರಿಗೆ ಉಚಿತವಾಗಿ ಬಸ್ ಸಂಚಾರಕ್ಕೆ ಅವಕಾಶ ಕೊಟ್ಟ ಕಾರಣ KSRTC BMTC ಲಾಭಕ್ಕೆ ಬಂದಿದೆ. ಈ ಲಾಭದಲ್ಲಿ ತೆಗೆದು ಅಲ್ಲಿ ಒಂದು ಸ್ವಲ್ಪ ದುಡ್ಡು ಹಾಕಬೇಕು. ನಾವು ಹೇಳಿದ್ದಲ್ಲ, ಸರ್ಕಾರ ಹೇಳಿದ್ದದನ್ನು. ಗ್ಯಾರಂಟಿ ಕೊಟ್ಟಿರೋದ್ರಿಂದ ಜನರ ಹತ್ರ ಹಣ ಓಡಾಡ್ತಿದೆ, ಜನ ಖರ್ಚು ಮಾಡೋಕ್ಕೆ ಅವಕಾಶ ಆಗಿದೆ. ಹಾಗಾಗಿ ಜನ ಸುಭಿಕ್ಷವಾಗಿದ್ದಾರೆ, ಹಾಗಾಗಿ ಜನ ಕೊಟ್ಟು ಓಡಾಡ್ಬೋದು ಅನ್ನೋದು ಕೆಲವರ ವ್ಯಾಖ್ಯಾನ. ಆದರೆ ಮೆಟ್ರೋ ಕಡಿಮೆ ಅಂತ ಯಾರು ಓಡಾಡ್ತಿರಲಿಲ್ಲ. ಆದರೆ ನಾವು ಮೆಜೆಸ್ಟಿಕ್ಕಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಕಡಿಮೆ ಅವಧಿಲಿ ಹೋಗ್ಬೋದು ಅಂತ ಮೆಟ್ರೋದನ್ನು ಬಳಸ್ತಾ ಇದ್ರು. ಮೆಟ್ರೋ ಟ್ರಾಫಿಕ್ ಕಿರಿಕಿಲ್ಲದೆ ಓಡಾಡಲಿಕ್ಕೆ ಬೆಂಗಳೂರಲ್ಲಿರ್ತಕ್ಕಂಥ ಸಾಧನ. ಹಾಗಾಗಿ ಆ ಮೆಟ್ರೋ ದರ ಏರಿಕೆ ಅವ್ರು ಹೇಳ್ತಿದ್ದಾರೆ, ನಾವು ಇದನ್ನು ರನ್ ಮಾಡಲಿಕ್ಕೆ ಎಂಪ್ಲಾಯಿಗಳ ಸಂಬಳ ಏರಿಕೆ ಎಲ್ಲವೂ ಸೇರಿದಂತೆ ನಾವು ಇದನ್ನು ಏರಿಕೆ ಮಾಡಿದ್ದೀವಿ. ಈ ಕೆಲವು ಕಡೆ 90-100% ಆಗಿರೋದನ್ನ 60%ಗೆ ನೀವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಬೆಲೆ ಏರಿಕೆ ಏನಿದೆಯಲ್ಲ, ದರ ಏರಿಕೆ, ಅದಕ್ಕೆ ಕೇಂದ್ರ ಸರ್ಕಾರವೂ ಹೊಣೆ, ರಾಜ್ಯ ಸರ್ಕಾರವೂ ಹೊಣೆ. ಯಾಕೆ ಅಂದರೆ ಈಗ CM ಹೇಳಿದ ತಕ್ಷಣ ಅದನ್ನು ಸೂಚನೆ ಕೊಟ್ಟಿದ್ದಾರೆ, ಅದನ್ನು ಮಾಡ್ಕೊಂಡಿದ್ದಾರೆ ಮೀಟಿಂಗು. ಇದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಪಾಲುದಾರಿಕೆ ಇರತಕ್ಕಂಥ ಸಂಸ್ಥೆ ಇದು. ಹಾಗಾಗಿ ಲಾಭ ಬಂದರೆ ಮಾತ್ರ ನಾವು, ನಷ್ಟ ಬಂದರೆ ಇನ್ಯಾರೋ ಅನ್ನೋ ಚಾಳಿ ಶುರುವಾಗಿದೆ. ಹಾಗಾಗಿ ಇಬ್ಬರೂ ಹೊರಬೇಕಾಗತ್ತೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇಬ್ಬರು ಇದರ ಹೊಣೆಯನ್ನು ಹೊರಬೇಕು. ಲಾಭಕ್ಕೆ ನಡೆಸ್ತೀವಿ ಅಂತ ಹೇಳಬೇಕು. ಇದು ಪ್ರೈವೇಟ್ ಇದ್ದಂಗೆ, ಇದು ಸರ್ಕಾರದಲ್ಲ. ಲಾಭ ಹೆಂಗಿದೆ ಹಂಗೆ ನಡೆಸ್ತಾರೆ, ಓಡಾಡೋರು ಓಡಾಡಿ ಇಲ್ದಾರೆ ಬಿಡಿ ಅಂತ ಹೇಳಬೇಕು. ಹಂಗಾರೆ ಹೇಳ್ಬಿಡ್ಬೇಕು ಇಲ್ದಾರೆ. ಅದು ಬಿಟ್ಟು ನಾವು ಮೆಟ್ರೋ ಇಷ್ಟು ಯೋಜನೆ ಮಾಡಿದ್ದೀವಿ, ಇಷ್ಟು ವಿಸ್ತರಣೆ ಮಾಡಿದ್ದೀವಿ, ಇದು ನಮ್ಮ ಕೊಡುಗೆ ಅಂತ ಹೇಳ್ಕೋಬಾರ್ದು. ಕೊಡುಗೆ ನಿಮ್ಮದಾದಾಗ ಅದರ ದರ ಏರಿಕೆಯ ಬಿಸಿಯನ್ನು ನೀವು ತಡ್ಕೋಬೇಕು, ಯಾರೋ ರಾಜಕಾರಣಿಗಳು. ಹಾಗಾಗಿ ಜನಗಳಿಗೆ ಇದನ್ನು ಮೊದಲೇ ಕ್ಲಾರಿಟಿ ಕೊಡಿ. ನಾವು ಇದನ್ನು ನಷ್ಟದಲ್ಲಿ ನಡೆಸೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಅಲ್ಲಿಗಲ್ಲಿಗೆ ನಾನು ನಡೆಸಬೇಕು, ಹೊಂದಾಣಿಕೆ ಮಾಡ್ಕೊಂಡು ಪ್ರಾಫಿಟಬಲ್ ನಡೆಸಬೇಕು ಅಂದರೆ ದರ ಅನಿವಾರ್ಯ ಅಂತ ಹೇಳ್ಬಿಡಿ. ಈಗ ಪೆಟ್ರೋಲ್ ಡೀಸೆಲ್ ದರ ಇಲ್ವೇ, ನಮ್ಮ ಮಾರುಕಟ್ಟೆ ದರ ಹೆಂಗೈತೆ ಹಂಗೆ ವೇರಿಯೇಷನ್ ಆಗ್ತಿರ್ತಲ್ಲ, ಹಂಗಾಗಲಿ ಬಿಡಿ. ಸರ್ಕಾರದ ಕೈಲಿ ಜನರ ಭಾರವನ್ನು ಹೊರಕ್ಕಾಗಲ್ಲ. ನಾವು ಬರೀ ಟ್ಯಾಕ್ಸ್ ಕಿತ್ಕೋತೀವಿ ಅಷ್ಟೇ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ. ದರ ಏರಿಸೋದು ನಮ್ಮ ಕತೆ. ಹೆಂಗಸ್ರಿಗೆ ಫ್ರೀ ಕೊಡ್ತೀವಿ, ಗಂಡಸ್ರಿಗೆ ಬರೆ ಹಾಕ್ತೀವಿ. ಇಂಥವೆಲ್ಲ ಹೇಳ್ಕೊಳ್ಳಿ ಓಪನ್ ಆಗಿ. ಅದು ಬಿಟ್ಟು ಕೊಟ್ವಿ ಅಂತ ಹೇಳ್ತೀರಿ. ಕಿತ್ಕೊಂಡಿದ್ನ, ಬರೆ ಹಾಕಿದ್ನ
ತೊಂದರೆ ಕೊಟ್ಟಿದ್ದ ಮಾತ್ರ ಅವರು ಇವರು ಅಂದ್ಬಿಡೋದು. ದುರಂತ ಅದು. ನಮ್ಮ ಮನೆಯವರ ಅನುಭವಿಸ್ಬೇಕು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಅನುದಾನದ ಕೊರತೆಯಿಂದಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಪ್ರತಿ ಕುಟುಂಬಕ್ಕೆ ಬರ್ತಿದ್ದ 120 ರೂಪಾಯಿ ಹಣ ಕಳೆದ ಅಕ್ಟೋಬರ್ ತಿಂಗಳಿಂದ ಪಾವತಿಯಾಗಿಲ್ಲ. ಇದು ಕೆಲವೆಡೆ ಮಾತ್ರ. ಹೌದು, 5 ಕೆಜಿ ಅಕ್ಕಿ ಬದಲಾಗಿ ಸರ್ಕಾರ ಫಲಾನುಭವಿಗಳ ಖಾತೆಗೆ 120 ರೂಪಾಯಿ ಪಾವತಿಸುತ್ತಿತ್ತು. ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ 5 ಭರವಸೆಗಳಲ್ಲಿ ಅನ್ನಭಾಗ್ಯ ಕೂಡ ಒಂದಾಗಿತ್ತು. 2023ರ ರಾಜ್ಯ ವಿಧಾನಸಭೆ ಚುನಾವಣೆಗೆ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 10 ಕೆಜಿ ಅಕ್ಕಿಯನ್ನು ಬಡತನ ರೇಖೆಗಿಂತ ಕೆಳಗಿರುವ ನಾಗರಿಕರಿಗೆ ನೀಡುವುದಾಗಿ ಘೋಷಣೆ ಮಾಡಿದರು. ಆದರೆ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ವಿತರಿಸಬೇಕಾದ ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನು ಪಡೆಯಲು ಸರ್ಕಾರಕ್ಕೆ ಸಾಧ್ಯವಾಗಿರಲಿಲ್ಲ. ಅದಕ್ಕೆ ಸರ್ಕಾರವು ಎಲ್ಲ ಕಾರ್ಡ್ ಹೊಂದಿರುವವರಿಗೆ ಪ್ರತಿ ಕೆಜಿ ಅಕ್ಕಿಗೆ 34 ರೂಪಾಯಿಗಳಂತೆ 5 ಕೆಜಿಗೆ 120 ರೂಪಾಯಿ ನಗದು ನೀಡಲು ನಿರ್ಧರಿಸಿತ್ತು. ಚಿತ್ರದುರ್ಗ ನಗರದ ಉಪ್ಪುನೀರು ಬಾವಿ ಪ್ರದೇಶದ ಬಿಪಿಎಲ್ ಫಲಾನುಭವಿ ಸುಶೀಲಮ್ಮ ಅಕ್ಟೋಬರ್ ತಿಂಗಳಿಂದ ನನ್ನ ಖಾತೆಗೆ ಹಣ ಬಂದಿಲ್ಲ, ಸರ್ಕಾರವು ತಕ್ಷಣ ಹಣವನ್ನು ನೀಡಬೇಕು ಅಂತ ಒತ್ತಾಯಿಸಿದರು. ಪ್ರತಿ ಕೆಜಿಗೆ 34 ರೂಪಾಯಿಗಳನ್ನು ಖಾತರಿಪಡಿಸಿದ ರಾಜ್ಯ ಸರ್ಕಾರವು ಸೆಪ್ಟೆಂಬರ್ವರೆಗೆ ನೀಡುತ್ತಾ ಬಂದಿತ್ತು. ಆದರೆ ಈಗ ನಿಂತು ಹೋಗಿದೆ. ಇದಲ್ಲದೆ ಕಳೆದ 2 ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಅವರ ಖಾತೆಗೆ 2,000 ರೂಪಾಯಿಗಳನ್ನು ಜಮಾ ಮಾಡಲಾಗಿಲ್ಲ ಅಂತ ಹೇಳಿದರು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜಂಟಿ ನಿರ್ದೇಶಕ ಮಧುಸೂದನ್ ಸೆಪ್ಟೆಂಬರ್ ವರೆಗೆ 5 ಕೆಜಿ ಅಕ್ಕಿಗೆ ಬದಲಾಗಿ ಪ್ರತಿ ಬಿಪಿಎಲ್ ಫಲಾನುಭವಿಗಳಿಗೆ 120 ರೂಪಾಯಿಗಳನ್ನು ಕೊಟ್ಟಿದ್ದೇವೆ, ನಾವು ಅನುಮತಿ ನೀಡಿದ್ದೇವೆ. ಅಕ್ಟೋಬರ್ ತಿಂಗಳ ಪಾವತಿಯನ್ನು 1-2 ದಿನಗಳಲ್ಲಿ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ. ಅನುದಾನ ಬಿಡುಗಡೆಯಾದ ತಕ್ಷಣ ಹಣವನ್ನು ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಲಾಗುವುದು ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರವು ಪ್ರತಿ ಕೆಜಿಗೆ 22 ರೂಪಾಯಿ 50 ಪೈಸೆ ವೆಚ್ಚದಲ್ಲಿ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿ ನೀಡಲು ಮುಂದಾಗಿದ್ದರೂ ವೇರಿಯಬಲ್ ವೆಚ್ಚಗಳು ಎತ್ತುವುದು, ಸಾಗಣೆ ಮಾಡುವಾಗ ಹಾನಿಯಾಗುವಿಕೆ, ರಾಶಿ ಹಾಕುವುದು ಮತ್ತು ನಂತರ ಮರುಹಂಚಿಕೆ ಹೆಚ್ಚಾಗಿರುತ್ತವೆ. 34 ರೂಪಾಯಿಗಳನ್ನು ಕೆಜಿಗೆ ನೀಡುವ ಆಯ್ಕೆಯು ಉತ್ತಮವಾಗಿದೆ ಅಂತ ಇಲಾಖೆಯ ಮೂಲಗಳು ತಿಳಿಸಿವೆ. ಇದಲ್ಲದೆ ಹೆಚ್ಚುವರಿಯಾಗಿ 5 ಕೆಜಿ ನೀಡಿದರೆ ಅದು ಪಿಡಿಎಸ್ ಅಕ್ಕಿ ವಿತರಣೆಯಲ್ಲಿ ಕಪ್ಪು ಮಾರುಕಟ್ಟೆ ಮತ್ತು ಇತರ ಅನ್ಯಾಯದ ವ್ಯಾಪಾರ ಪದ್ಧತಿಗಳಿಗೆ ಕಾರಣವಾಗಬಹುದು ಎಂದು ಮೂಲಗಳು ತಿಳಿಸಿವೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರತಕ್ಕಂಥ ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರಕ್ಕೆ ಕೆಜಿಗೆ 22.5 ರೂಪಾಯಿ ದರದಲ್ಲಿ ಅಕ್ಕಿ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿತ್ತು ಅಂತ ಹೇಳಿದರು. ಇದರಿಂದ ರಾಜ್ಯ ಸರ್ಕಾರದ ಹಣದ ಬದಲು ಅಕ್ಕಿ ವಿತರಿಸಲು ಸಾಧ್ಯವಾಗುತ್ತದೆ. ಕಾರ್ಡ್ ಹೊಂದಿರುವವರಿಗೆ ಅಕ್ಕಿ ನೀಡುವ ಮೂಲಕ ರಾಜ್ಯ ಸರ್ಕಾರ ಮಾಸಿಕ 190 ಕೋಟಿ ರು ಮತ್ತು ವಾರ್ಷಿಕ 2,280 ಕೋಟಿ ರು ಉಳಿಸಬಹುದು ಅಂತ ಹೇಳಿದರು. ಹೆಚ್ಚುವರಿ ಅಕ್ಕಿಯನ್ನು ಪೂರೈಸುವಂತೆ ಕೋರಿ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಕೇಂದ್ರವನ್ನು ಸಂಪರ್ಕಿಸಿದರು. ನಂತರ ಬರಗಾಲದಿಂದಾಗಿ ಅಕ್ಕಿಯ ಕೊರತೆ ಇತ್ತು. ಅಕ್ಕಿಯ ಬೆಲೆ 34 ರೂಪಾಯಿ ಇತ್ತು. ನಂತರ ಅದು ಕೆಜಿಗೆ 28 ರೂಪಾಯಿ ಇಳಿಯಿತು. ಈಗ ಕೇಂದ್ರದಲ್ಲಿ ಸಾಕಷ್ಟು ಸಂಗ್ರಹವಿದೆ. ಸಾರಿಗೆ ಶುಲ್ಕ ಸೇರಿದಂತೆ ರಾಜ್ಯ ಸರ್ಕಾರ ಕೆಜಿಗೆ 22 ರೂಪಾಯಿ ಅಕ್ಕಿ ನೀಡಲು ನಾವು ಸಿದ್ಧರಿದ್ದೇವೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮೊದಲು ಇದನ್ನು ಜಾರಿ ಮಾಡುವಾಗ ಕೇಂದ್ರ ಹಾಗೂ ರಾಜ್ಯದ ನಡುವೆ ಸಂಘರ್ಷ ಆಗಿತ್ತು. ಇವರು ಘೋಷಣೆ ಮಾಡಿಬಿಟ್ರು, ಅಕ್ಕಿಯಲ್ಲಿ ರೆಡಿ ಇರಲಿಲ್ಲ. ಈಗ ಅಕ್ಕಿ ಇದೆ, ಅದು 22 ಕುಡಿಯೋಕ್ಕೆ ರೆಡಿ ಇದ್ದಾರೆ. ಬಟ್ ಸಾಗಾಣಿಕೆ ವೆಚ್ಚ ಅವು ಇವು ದುಬಾರಿ ಆಗ್ಬಿಡುತ್ತೆ ಅಂತ ಇವ್ರು ತಗೋತಾ ಇಲ್ಲ. ಎಲ್ಲೆಲ್ಲೋ ಹೋಗುತ್ತಂತೆ. ಜನರಿಗೆ ಅಕ್ಕಿ ಕೊಟ್ಟರೆ ಸಮಸ್ಯೆ, ಬಟ್ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಈಗ ಕಾಸು ಕೊಟ್ಟೆ ಸೇಫ್ ಆಗೋಣ ಅಂತ ಇದ್ದಂಗೆ ಐತೆ. ಬಟ್ ಅದು ಕೆಲವು ಕಡೆ ಕಾಸು ಕೊಡ್ತಾ ಇಲ್ಲ. ಇನ್ನೂ ಯಾರ್ಯಾರಿಗೆ ಅಕ್ಕಿ ದುಡ್ಡು 120 ರೂಪಾಯಿ ಬರ್ತಿಲ್ಲ ಅವ್ರು ಕಾಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಹೆಂಗಸರ ಅಕೌಂಟ್ಗೆ ನಿಮ್ಮ ಮನೆಗಳಲ್ಲಿ ದುಡ್ಡು ಬಂದಿಲ್ಲ, ಯಾವಾಗಿಂದ ಬಂದಿಲ್ಲ ಅದನ್ನು ಕೂಡ ಕಾಮೆಂಟ್ ಮಾಡ್ರಪ್ಪ, ಯಾವಾಗಿಂದ ಬಂದಿಲ್ಲ ಅಂತ. ಇನ್ನು ಅಕ್ರಮ ಸಭೆ ವೀಲಿಂಗ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ನೀಡಿದರೆ ದೂರು. ಸಮುದಾಯದ ಯುವಕರಿಗೆ ಮುಸ್ಲಿಂ ಧರ್ಮಗುರುಗಳ ಎಚ್ಚರಿಕೆ. ಗ್ರೇಟ್. ಯಾರೋ 4-5 ಜನ ಪುಡಾರಿಗಳು ಮಾಡೋ ಕೆಲಸಕ್ಕೆ, ಪುಂಡ್ ಪೋಖ್ರಿ ಮಾಡೋ ಕೆಲಸಕ್ಕೆ ಇಡೀ ಸಮುದಾಯವನ್ನು ದೂಷಣೆ ಮಾಡೋ ಕೆಲಸ ಆಗ್ತಾ ಇತ್ತು. ಮೈಸೂರಲ್ಲಿ ಯಾರೋ ಸ್ಟೇಷನ್ ಮುಂದೆ 200 ಜನ ಮುಸ್ಲಿಮರು ಗಲಾಟೆ ಮಾಡಿದ ತಕ್ಷಣ ಇಡೀ ಮುಸ್ಲಿಂ ಸಮುದಾಯವನ್ನು ವಿಲನ್ ರೀತಿ ಟ್ರೀಟ್ ಮಾಡೋ ಲೆಕ್ಕಾಚಾರ ನಡೀತಾ ಇತ್ತು. ಆದರೆ ಈಗ ಮುಸ್ಲಿಂ ಧರ್ಮಗುರುಗಳು ಈ ಬಗ್ಗೆ ಎಚ್ಚರಿಕೆ ವಹಿಸಂಗೆ ಕಾಣ್ತಾ ಇದೆ. ಮುಸ್ಲಿಂ ಹಬ್ಬವಾದ ಶಬಾನ್ ಆಚರಣೆ ಸಮಯ ಹತ್ತಿರ ಬರ್ತಿದ್ದಂತೆ ಬೆಂಗಳೂರಿನಾದ್ಯಂತ 400ಕ್ಕೂ ಹೆಚ್ಚು ಮಸೀದಿಗಳಲ್ಲಿ ವಿದ್ವಾಂಸರು, ನಾಯಕರು ಮತ್ತು ಮೌಲ್ವಿಗಳು ವಿಶೇಷ ಧರ್ಮೋಪದೇಶಗಳನ್ನು ನಡೆಸಿದ್ರು. ತಪ್ಪಾಗಿ ಸಭೆ ಸೇರಿ ವಿಲ್ಲಿಂಗ್ ಸವಾರಿ ಮಾಡುವಂತಹ ಅಪಾಯಕಾರಿ ಕೃತ್ಯಗಳನ್ನು ಮಾಡಿದರೆ ಪೊಲೀಸರಿಗೆ ತಿಳಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಮಾಜಿ ಪ್ರಧಾನಿ ವಿಪಿ ಸಿಂಗ್ ಅವರ ಮಾಜಿ ರಾಜಕೀಯ ಕಾರ್ಯದರ್ಶಿ ಸೈಯದ್ ಅಶ್ರಫ್ ಮಾತನಾಡಿ, ರಸ್ತೆಗಳು ಹಾಗೂ ಫ್ಲೈಓವರ್ಗಳಲ್ಲಿ ವೀಲಿಂಗ್ ಸವಾರಿ ಮಾಡುವುದು ಸಾಹಸ ಮಾಡುವವರಿಗೆ ಮಾತ್ರವಲ್ಲದೆ ಇತರ ವಾಹನ ಚಾಲಕರಿಗೂ ಹಾನಿಕಾರಕ ಅಂತ ಹೇಳಿದರು. ಒಂದು ವೇಳೆ ಈ ರೀತಿ ಕೃತ್ಯ ನಮ್ಮ ಗಮನಕ್ಕೆ ಬಂದರೆ ನಾವು ಪೊಲೀಸರಿಗೆ ಕರೆ ಮಾಡಿ ಎಫ್ಐಆರ್ ದಾಖಲಿಸುತ್ತೇವೆ ಅಂತ ಅಶ್ರಫ್ ಹೇಳಿದರು. ಪ್ರಾರ್ಥನೆಯ ಸಮಯದಲ್ಲಿ ರಾತ್ರಿಯಲ್ಲಿ ಗ್ಯಾಂಗ್ಗಳು ಸುತ್ತಾಡುವುದನ್ನು ನೋಡಿದರೆ ಸ್ಥಳೀಯ ಪೊಲೀಸರಿಗೆ ತಿಳಿಸಲು ಬೆಂಗಳೂರಿನಾದ್ಯಂತ ಸಮುದಾಯಕ್ಕೆ ಮಾಹಿತಿ ಕಳಿಸಲಾಗಿದೆ ಅಂತ ಅವರು ಹೇಳಿದರು. ನಗರ ಮಾರುಕಟ್ಟೆಯ ಜಾಮಿಯಾ ಮಸೀದಿಯ ಮುಖ್ಯ ಅರ್ಚಕ ಮಕ್ಸೂದ್ ಇಮ್ರಾನ್ ರಶಾದಿ ಮಾತನಾಡಿ, ಕಳೆದ ವಾರದಿಂದ ವೀಲಿಂಗ್, ಟ್ರಿಪಲ್ ರೈಡಿಂಗ್ ಅಥವಾ ಸಾರ್ವಜನಿಕ ತೊಂದರೆ ನೀಡದಂತೆ ಧರ್ಮೋಪದೇಶ ನೀಡಲಾಗ್ತಿದೆ ಅಂತ ಹೇಳಿದರು. ಗುಂಪುಗಳಾಗಿ ಸುತ್ತಾಡುವುದು, ಗಲಾಟೆ ಮಾಡುವುದು ಮತ್ತು ಇತರ ಧರ್ಮಗಳ ಸದಸ್ಯರಿಗೆ ತೊಂದರೆ ನೀಡುವುದನ್ನು
ಸಹಿಸಲು ಸಾಧ್ಯವಿಲ್ಲ. ಯಾಕಂದರೆ ಇದು ಸಮುದಾಯಕ್ಕೆ ಕೆಟ್ಟ ಹೆಸರನ್ನ ತರುತ್ತೆ. ಹಿರಿಯರು ತಮ್ಮ ಯುವಕರು ಮತ್ತು ಹುಡುಗರನ್ನ ಮನೆಯಲ್ಲಿಯೇ ಶಿಸ್ತುಬದ್ಧ ನಡವಳಿಕೆ ಕಲಿಸಲು ಸಲಹೆ ನೀಡಲಾಗುತ್ತದೆ. ಇಲ್ದಿದ್ರೆ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಅಂತ ಅವರು ಹೇಳಿದರು. ಗ್ರೇಟ್. ಅದು ಹಿಂದೂ ಆಗಲಿ ಮುಸಲ್ಮಾನ ಆಗಲಿ, ಆ ವರ್ಗ ಅಲ್ಯಾರೋ ಒಂದಷ್ಟು ಜನ ಕೆಲವು ಪುಂಡ ಪೋಖ್ರಿಗಳ ಆಟದಿಂದ ಇಡೀ ಸಮುದಾಯಕ್ಕೆ ಒಂದು ಕಳಂಕ ಇತ್ತು. ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಹುಡುಗರು ಒಂದಷ್ಟು ಜನ ವೀಲಿಂಗು, ಒಂದಷ್ಟು ಗಲಾಟೆ ಗದ್ದಲ, ಎಕ್ಸಾಂಪಲ್ ಮೈಸೂರು ಗಲಾಟೆ ಆಗ್ಬೋದು, ಅವೆಲ್ಲ ಬಂದು ಇಡೀ ಸಮುದಾಯಕ್ಕೆ ಕಳಂಕ. ಅವೆಲ್ಲ ಯಾರೋ 200-300 ಜನ, ಅದರಲ್ಲಿ 20 ಜನ ಕಲ್ಲು ಹೊಡೋರಂತೆ, 14-15 ಜನ 20 ಜನ ಕಲ್ಲು ಹೊಡೆದವ್ರೆ. ಇಡೀ ಸಮುದಾಯ ಕಳಂಕ ಅದು. ಲಕ್ಷಾಂತರ ಜನ ಮುಸಲ್ಮಾನರು ಮೈಸೂರಲ್ಲವ್ರೆ. ಅವತ್ತು ಸ್ಟೇಷನ್ ಮುಂದೆ ನಿಂತಿದ್ದು ಬರೀ 200-300 ಜನ, ಕಲ್ಲು ಹೊಡೆದಿದ್ದು 20-30 ಜನ. ಆ 20-30 ಜನದಿಂದ ಇಡೀ ಸಮುದಾಯ ಕಳಂಕ. ಹಾಗಾಗಿ ಅಶ್ರಫ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇದಿಷ್ಟೇ ಅಲ್ಲ, ಈಗ ಮಸೀದಿಗಳಲ್ಲೇ ಈ ಬಗ್ಗೆ ಧರ್ಮೋಪದೇಶ ಮಾಡ್ತಾ ಇದ್ದೀವಿ ಅನ್ನೋದಿದೆಯಲ್ಲ, ಅದು ಒಳ್ಳೆ ಬೆಳವಣಿಗೆ. ಎಲ್ಲರೂ ಸೌಹಾರ್ದಯುತವಾಗಿ ಬಾಳ್ವೆ ಮಾಡುವಂಥ ಕೆಲಸ ಆಗಬೇಕು. ಬಟ್ ನಾನು ಆಗಲೇ ನಜ್ಮಾ ಅವ್ರನ್ನ ಇಂಟ್ರೂ ಮಾಡ್ಬೇಕಾದ್ರೆ ಮಾತಾಡಿದ್ದೆ ಒಂದ್ಸರಿ, ಕನ್ನಡದಲ್ಲೇ ಪ್ರಾರ್ಥನೆ ಮಾಡಿದಾಗ ಇವೆಲ್ಲ ಸರಿ ಹೋಗುತ್ತೇನೋ, ಕನ್ನಡದಲ್ಲಿ ಬೆರ್ತಾಗ ಇದಾಗುತ್ತೇನೋ, ಬಾಂಧವ್ಯಗಳು ವೃದ್ಧಿ ಆಗುತ್ತೇನೋ ಅನ್ನೋದು ಒಂದು ಸಹಜವಾದಂಥ ಪ್ರಶ್ನೆಗಳಿತ್ತು. ಗೊತ್ತಿಲ್ಲ ಅದು ಹೇಗೆ ಅಂತ. ಬಟ್ ಅಶ್ರಫ್ ಒಂದೊಳ್ಳೆ ಕೆಲಸ ಮಾಡ್ತಿದ್ದಾರೆ. ಗುಡ್. ಇದು ಮುಸ್ಲಿಂ ಆಗಲಿ ಹಿಂದೂ ಆಗಲಿ ಆ ಸಮುದಾಯದಲ್ಲಿ ಇರ್ತಕ್ಕಂಥ ಕೆಟ್ಟತನವನ್ನು, ಕೆಟ್ಟವ್ರನ್ನ ತೊಡೆದಾಕಬೇಕು, ಅವ್ರನ್ನ ಸರಿ ಮಾಡುವಂಥ ಕೆಲಸ ಮಾಡಬೇಕು. ಹ್ಯಾಟ್ಸ್ ಆಫ್ ಹೇಳಬೇಕು ಮುಸ್ಲಿಂ ಧರ್ಮಗುರುಗಳಿಗೆ ಈ ವಿಚಾರದಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಬೆಳವಣಿಗೆ ಆಗಲೇಬೇಕಾಗಿತ್ತು. ನೀವೇನು ಹೇಳ್ತೀರಿ ಆಡಿಯನ್ಸ್? ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಇನ್ನು ಮುಂದಿನ ಸುದ್ದಿ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ಬಿಜೆಪಿ ಬ್ರಹ್ಮಾಂಡ ಭಿನ್ನಮತಕ್ಕೆ ಪರೋಕ್ಷವಾಗಿ ಸಿಟಿ ರವಿ ತಿರುಗೇಟು. ವಿರೋಧ ಪಕ್ಷದಲ್ಲಿರುವ ಬಿಜೆಪಿ ನಾಯಕರು ತಮ್ಮ ಜವಾಬ್ದಾರಿಯನ್ನು ಮರೆತು ಆಂತರಿಕ ಭಿನ್ನಮತದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಿನ್ನಮತೀಯ ನಾಯಕ ಎಂದು ಗುರುತಿಸಿಕೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಗುರುವಾರದ ಒಳಗೆ ಯತ್ನಾಳ್ ಅವರು ನೋಟಿಸ್ಗೆ ಉತ್ತರವನ್ನು ನೀಡಬೇಕಿದೆ. ಈ ನಡುವೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ವಿಡಿಯೋ ಒಂದು ವೈರಲ್ ಆಗ್ತಿದೆ. ಪಕ್ಷದ ಕಾರ್ಯಕರ್ತರ ತ್ಯಾಗವನ್ನು ಮರೆಯಬಾರದು, ಪಾರ್ಟಿಗಿಂತ ಯಾರೂ ದೊಡ್ಡವರಲ್ಲ ಎನ್ನುವ ಹೇಳಿಕೆಯನ್ನು ರವಿ ನೀಡಿದ್ದಾರೆ. ಪಕ್ಷದ ಎಲ್ಲ ಸ್ಥಾನಮಾನವನ್ನು ನಾನು ಅನುಭವಿಸಿದ್ದೇನೆ, ಪಕ್ಷ ನನಗೆಲ್ಲ ಕೊಟ್ಟಿದೆ, ನನ್ನ ಪಕ್ಷಕ್ಕೆ ಇಂತಹ ಪರಿಸ್ಥಿತಿ ಬರಬಾರದಿತ್ತು ಎನ್ನುವ ನೋವು ನನಗೆ ಕಾಡ್ತಿದೆ. ದೇಶದಲ್ಲಿ ನಮ್ಮ ಪಕ್ಷಕ್ಕೆ ಇರುವ ಆಡಳಿತ ಸೂತ್ರ ನಮ್ಮ ರಾಜ್ಯದಲ್ಲಿ ಇಲ್ಲ ಎನ್ನುವ ನೋವು ಕಾಡುತ್ತಿದೆ ಅಂತ ಮಾಜಿ ಸಿಎಂ ಡಿ ವಿ ಸದಾನಂದಗೌಡ ಬೇಸರ ವ್ಯಕ್ತಪಡಿಸಿದರು. ಇದೇ ರೀತಿಯ ಬೇಸರದ ಮಾತನ್ನ ಸಿಟಿ ರವಿ ಹಾಡಿದ್ದಾರೆ. ನಮ್ಮ ದೇಶದಲ್ಲಿ 100,000 ಜನ ಶಾಸಕರು ಅಥವಾ ಸಂಸದರಾಗಿರ್ಬೋದು, ಆದರೆ ಲಕ್ಷಾಂತರ ಜನ ಕಾರ್ಯಕರ್ತರು, ನಾವೆಲ್ಲ ನಾಯಕರು ಬೆಳೆಯುವುದಕ್ಕೆ ಗೊಬ್ಬರ ನೀರು ಹಾಕಿದ್ದಾರೆ ಎನ್ನುವುದನ್ನು ಮರೆಯಬಾರದು ಅಂತ ಸಿಟಿ ರವಿ ಹೇಳಿದ್ದಾರೆ. ಪಕ್ಷದಲ್ಲಿ ಹಿಡಿತ ಸಾಧಿಸಲು ನಾಯಕರ ನಡುವೆ ಒಣಪ್ರತಿಷ್ಠೆ, ಮೇಲಾಟವೇ ಇಂದಿನ ಬಿಜೆಪಿ ಪರಿಸ್ಥಿತಿಗೆ ಕಾರಣವಾಗಿದೆ. ಪಕ್ಷವಿದ್ರೆ ನಾವು ಎನ್ನುವ ಕನಿಷ್ಠ ತಿಳುವಳಿಕೆ ನಮ್ಮ ಮುಖಂಡರಲ್ಲಿ ಇಲ್ಲದಿರುವುದರಿಂದ ಬೇಸರದ ವಿಷಯ ಅಂತ ಕಾರ್ಯಕರ್ತರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದಲ್ಲಿ ಹಿಡಿತ ಸಾಧಿಸಲು ನಾಯಕರ ನಡುವೆ ಒಣಪ್ರತಿಷ್ಠೆ, ಮೇಲಾಟವೇ ಇವತ್ತಿನ ಸನ್ನಿವೇಶ ಕಾರಣ ಅನ್ನೋದನ್ನು ಸಿಟಿ ರವಿ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಏನು, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಎನ್ನುವ ತತ್ವ ನಮ್ಮೆಲ್ಲರಿಗೂ ಅನ್ವಯವಾಗುತ್ತದೆ. ನಾವು ಯಾರೋ ಪಾರ್ಟಿಗಿಂತ ದೊಡ್ಡವರಲ್ಲ, ಇಷ್ಟನ್ನೇ ನಾನು ಹೇಳಲು ಬಯಸುತ್ತೇನೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಈ ಮೂಲಕ ಎರಡೂ ಬಣದ ನಾಯಕರಿಗೆ ಪರೋಕ್ಷವಾಗಿ ಸಿಟಿ ರವಿ ಭರ್ಜರಿ ಟಾಂಗ್ ನೀಡಿದ್ದಾರೆ. ಇತ್ತೀಚೆಗೆ ನಡೆದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗಂಭೀರವಾದ ಹಿನ್ನಡೆ ನಮ್ಮ ಪಕ್ಷಕ್ಕಾಯಿತು. ಇದು ನಮ್ಮ ಸ್ವಯಂಕೃತ ಅಪರಾಧದಿಂದ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವ ವಿಚಾರದ ಬಗ್ಗೆ ನಾನು ಕಾಮೆಂಟ್ ಮಾಡಲು ಸಾಧ್ಯವಿಲ್ಲ ಅಂತ ಸದಾನಂದಗೌಡ ಹೇಳಿದರು. ಬೇರೆ ರಾಜ್ಯಗಳಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಎಂದು ಅರ್ಥ ಮಾಡಿಕೊಂಡು ಪಕ್ಷದ ಗೆರೆಯನ್ನು ದಾಟದ ಕಾರ್ಯಕರ್ತರಂತೆ ನಾಯಕರು ನಡೆದುಕೊಳ್ತಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಪಕ್ಷಕ್ಕಿಂತ ಅಪ್ಪ ಮಕ್ಕಳು ದೊಡ್ಡವರು ಎಂಬುದು ಪದೇ ಪದೇ ಸಾಬೀತಾಗ್ತಾ ಐತೆ. ಹಿಂದುತ್ವವಾದಿಗಳಿಗೆ, ಕಾರ್ಯಕರ್ತರಿಗೆ ಯಾರಿಗೂ ಸಹ ಬೆಲೆ ಇಲ್ಲ, ಅವರ ಪಟಾಲ ಮಾತ್ರ ಎನ್ನುವ ಪ್ರತಿಕ್ರಿಯೆ ಸಿಟಿ ರವಿಯವರ ಹೇಳಿಕೆ ಒಂದಷ್ಟು ಚರ್ಚೆ ಕೂಡ ಗ್ರಾಸ ಆಗಿದೆ. ಯಾಕೆಂದರೆ ಕಾರ್ಯಕರ್ತರು ನೊಂದಿದ್ದಾರೆ, ಬೆಂದಿದ್ದಾರೆ. ಈ ರೀತಿಯ ಬೆಳವಣಿಗೆ ಸರಿಯಿಲ್ಲ, ಪಕ್ಷ ಮೊದಲು, ದೇಶ ಮೊದಲು ನೋಡಿ ನಾವು, ಆದರೆ ಕೆಲವರು ನಾವೇ ಫಸ್ಟು, ಪಕ್ಷ ಆಮೇಲೆ ಅಂತಿದ್ದಾರೆ. ಅವರ ನಡವಳಿಕೆ ಈ ಸನ್ನಿವೇಶ ಕಾರಣ ಅನ್ನೋದು ಸಿಟಿ ರವಿಯವರ ಬೇಜಾರು. ಗೊತ್ತಿಲ್ಲ, ಏನೋ ಮಾಡೋಕ್ಕೆ ಕೆಲವರು ಬಲ್ತಿದ್ದಾರೆ, ಪಕ್ಷದಿಂದ ಕಾರ್ಯಕರ್ತರ ಕಾರಣಕ್ಕೆ ಬಲ್ತಿದ್ದಾರೆ. 100 ಕೋಟಿ 1000 ಕೋಟಿ ಮಾಡ್ಕೊಂಡು ಈಗ ಮೆರಿತಾವ್ರೆ, ಪಾರ್ಟಿ ಎಲ್ಲ ನಾವೇ ಅಂತ. ನಿಮ್ಮ ಮನೆ ಮರ ಬಿ ಜೆ ಪಿಯವ್ರದ್ದು, ಕಾರ್ಯಕರ್ತರು ಕಟ್ಟದ ಪಾರ್ಟಿ, ಕೆಲವರು ಯಾರೋ ಶೋಕಿ ಮಾಡ್ತಾವ್ರೆ. ಏನೂ ಮಾಡೋಕ್ಕಾಗಲ್ಲ. 7 ವರ್ಷ ಅಲ್ಲ 10 ವರ್ಷ ಸಿದ್ದರಾಮಯ್ಯನ ಸಿಎಂ, ಎಂಬಿ ಪಾಟೀಲ್ ಭರ್ಜರಿ ಬ್ಯಾಟಿಂಗ್. ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆ ನಡುವೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಸಚಿವ ಎಂಬಿ ಪಾಟೀಲ್ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. 7 ವರ್ಷ ಅಲ್ಲ 10 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಹೇಳುವ ಮೂಲಕ ಅಧಿಕಾರ ಹಸ್ತಾಂತರ ಚರ್ಚೆಗೆ ತಿರುಗೇಟು ನೀಡಿದ್ದಾರೆ. 7 ವರ್ಷ 7 ತಿಂಗಳ ಕಾಲ ದೇವರಾಜ್ ಅರಸು ಸಿಎಂ ಆಗಿರುವ ದಾಖಲೆಯನ್ನು ಸಿದ್ದರಾಮಯ್ಯ ಮುರಿಯಲಿ ಎಂಬ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಎಂಬಿ ಪಾಟೀಲ್ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದರು.
ದೇವರಾಜ್ ಅರಸು 7 ವರ್ಷ 7 ತಿಂಗಳ ಕಾಲ ಸಿಎಂ ಆಗಿದ್ರು. ಸಿದ್ದರಾಮಯ್ಯನವರು ಪೂರ್ಣಾವಧಿ ಇರ್ತಾರೆ, 7 ವರ್ಷಗಳಲ್ಲ 10 ವರ್ಷ ಇರ್ತಾರೆ. ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಸಿಎಂ ಮಾಡಿದ್ದಾರೆ. ಆಗಿರುವಾಗ ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಇರ್ತಾರೆ ಅಂತ ವಿರೋಧಿಗಳಿಗೆ ತಿರುಗೇಟು ನೀಡಿದರು. ಸದ್ಯ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ. ಈ ಅವಧಿ ಪೂರೈಸಿ ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೇವೆ. ಮುಂದಿನ ಬಾರಿಯೇ ನಾವು ಅಧಿಕಾರಕ್ಕೆ ಬರ್ತೇವೆ. ಇದೇ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕಾಂಗ್ರೆಸ್ಸಲ್ಲಿ ಬೆಂಕಿ ಬೀಳಕ್ಕೆ ಏನೇನು ಬೇಕು ಅವೆಲ್ಲ ಮಾಡ್ತಿರ್ತಾರೆ ಇವ್ರುಗಳೆಲ್ಲ. ಸಿಎಂ ಕುರ್ಚಿಗಾಗಿ ಫೈಟ್ ಇದ್ದದ್ದು ನಾನಾಗಬೇಕು ಅಂತ ಸಿದ್ದರಾಮಯ್ಯ ಡಿ ಕೆ ನಡುವೆ ಮಾತ್ರ. ಅವರಿಬ್ಬರೇ ಸಿದ್ದರಾಮಯ್ಯ ಆಗಿದ್ದಾರೆ, ನೆಕ್ಸ್ಟ್ ಡಿ ಕೆ ಆಗ್ತಾರೆ ಇರೋ ಚರ್ಚೆ ಇದೆ. ಆದರೆ ಡಿ ಕೆ ಶಿವಕುಮಾರ್ನ ತಡಿಬೇಕು ಅನ್ನೋರೆಲ್ಲ ಒಂದು ಸ್ವಲ್ಪ ಅಲ್ಪತೃಪ್ತರು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿರ್ತಾರೆ, ಹಂಗೆ ಹಿಂಗೆ ಅಂತ. ಡಿ ಕೆ ತುಂಬ ಹೇಳಿದ್ರಲ್ಲ, ಕೆಲಸ ಮಾಡಿದ್ದೇವೆ, ಪ್ರಾರ್ಥನೆ ಅಷ್ಟೇ, ಪ್ರಯತ್ನ ಮಾಡಿದ್ದೀವಿ, ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಒಂದು ಮಹಾಕುಂಭಮೇಳದಲ್ಲೂ ಮಿಂದೆದ್ರು, ಗಂಗೆ ಯಮುನಾದಲ್ಲೂ. ಈಗ ನೆನ್ನೆ ಟಿ ನರಸೀಪುರದ ಸಂಗಮದಲ್ಲೂ ಕೂಡ ಪೂಜೆ ಮಾಡಿ ಬಂದವರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ವಿಶ್ವಾಸ ಇಟ್ಟಿದ್ದಾರೆ ಪಕ್ಷದ ಮೇಲೆ. ಒಂದು ಪ್ರಶ್ನೆ ಕೇಳ್ತಾ ಇದ್ರು ಪತ್ರಕರ್ತರು, ಹಿಮಾಂತ್ ಬಿಸ್ವಾ ಶರ್ಮಾ ಸೇರಿದಂಗೆ ಭಾಳ ಘಟಾಂಘಟಿ ನಾಯಕರೆಲ್ಲ ಬಿ ಜೆ ಪಿಗೆ ಹೋಗ್ಬಿಟ್ರು, ನೀವು ಯಾಕೆ ಹೋಗಲಿಲ್ಲ ಅಂತ. ನನ್ನ ಪಕ್ಷದ ಮೇಲೆ ನಂಬಿಕೆ ಇದೆ, ನಾನು ಪಕ್ಷದಲ್ಲಿ ಇರ್ತೀನಿ, ನಂಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್. ಗೊತ್ತಿಲ್ಲ, ಕಾಂಗ್ರೆಸ್ ಕತೆ ಆದರೆ ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಬಗ್ಗೆ ಕೆಂಡಾಕಾರ್ತವ್ರೆ. ಈಗ ಬಿ ಜೆ ಪಿ ಎಮ್ ಎಲ್ ಎ ಕೂಡ ಡಿ ಕೆ ಶಿವಕುಮಾರ್ ಅಲ್ಲಿ ದೂರು ಕೊಟ್ಟವ್ರು. ಏನದು? ಡಿ ಕೆ ಶಿ ವಿರುದ್ಧ ಸಿದ್ದರಾಮಯ್ಯಗೆ ಪತ್ರ ಬರೆದ ಮುನಿರತ್ನ ಬಿಜೆಪಿ ಶಾಸಕ ಸಿಎಂ ಮುಂದೆ ಇಟ್ಟಿದ್ದಾರೆ ಮಹತ್ವದ ಬೇಡಿಕೆ. ಏನ ಕಾಣೆ, ಮುನಿರತ್ನ ಅವ್ರನ್ನ ಹಾಕೊಂಡೆಲ್ಲ ಕಾಡಿಸ್ಬಿಟ್ಟಿದ್ರಪ್ಪ ಡಿ ಕೆ ಬ್ರದರ್ಸು. ಡಿ ಕೆ ಬೆಂಬಲಿಗರ ಕಾರಣಕ್ಕೆ ಒಂದಷ್ಟೆಲ್ಲ ಅವಾಂತರ ಮಾಡ್ಕೊಂಡು ಜೈಲ್ಗೆಲ್ಲ ಹೋಗಿ ಬಂದರು. ಆದರೂ ಡಿ ಕೆ ಬ್ರದರ್ಸ್ ಮೇಲೆ ಮುನಿರತ್ನ ಮತ್ತೆ ಸಮರ ಸಾರಿದ್ದಾರೆ. ಏನು? 16ನೇ ಬಜೆಟ್ ಮಂಡನೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ಶಾಸಕ ಮುನಿರತ್ನ ಪತ್ರವನ್ನು ಬರೆದಿದ್ದು ಕೆಲವೊಂದು ಮಹತ್ವದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಪತ್ರದಲ್ಲಿ ಬೆಂಗಳೂರು ಉಸ್ತುವಾರಿ ಸಚಿವ ಸ್ಥಾನವನ್ನು ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಅಂತವರ ಕೊಡಿ ಅಂತ ಮನವಿ ಮಾಡಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಕಟ್ಟಿದ ನಾಡಿನ ಒಳಿತಿಗಾಗಿ ಉಸ್ತುವಾರಿ ಸಚಿವರಾಗಿ ಯಾರನ್ನಾದರೂ ನೇಮಕ ಮಾಡಿ. 16ನೇ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಆಂಧ್ರಪ್ರದೇಶದ ಸಿಎಂಗಳ ಸಹಚರರು ಮತ್ತು ಆಂಧ್ರದ ಗುತ್ತಿಗೆದಾರರು ಕರ್ನಾಟಕದ ಗುತ್ತಿಗೆದಾರರ ಮೇಲೆ ಸವಾರಿ ಮಾಡಲು ಬಂದಿದ್ದಾರೆ. ಬೆಂಗಳೂರಿನ 4 ದಿಕ್ಕುಗಳಿಗೆ ನೀಡಿರುವ ಅನುದಾನವನ್ನು ಖರೀದಿ ಮಾಡಲು ಹೊರ ರಾಜ್ಯದ ಗುತ್ತಿಗೆದಾರರು ಈಗಾಗಲೇ 12% ಮುಂಗಡ ಹಣವನ್ನು ನೀಡಿದ್ದಾರೆ. ಕಾರ್ಯಾದೇಶ ಕೊಟ್ಟ ನಂತರ %8 ಮತ್ತು ಅನುದಾನ ಬಿಡುಗಡೆ ಮಾಡುವುದಕ್ಕೆ %15, ಒಟ್ಟಾರೆ %35 ಪಂಚತಾರ ಅಂದರೆ ಸ್ಟಾರ್ ಹೋಟೆಲ್ಗಳಲ್ಲಿ ಡೀಲ್ ಕುದುರಿಸಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಹೀಗಾಗಿ ತಮ್ಮ ನೇತೃತ್ವದಲ್ಲೇ ಬೆಂಗಳೂರು ನಗರದ ಎಲ್ಲಾ ಶಾಸಕರನ್ನ ಕರೆದು ಸಭೆ ಮಾಡಿ ಅನುದಾನವನ್ನು ತಾವೇ ನೇರವಾಗಿ ನಗರದ ಶಾಸಕರ ಕ್ಷೇತ್ರಗಳಿಗೆ ಘೋಷಣೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಮುನಿರತ್ನ. 2013ರಿಂದ 18ರವರೆಗೆ ತಾವು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಬೆಂಗಳೂರು ನಗರ ಹೈದರಾಬಾದನ್ನು ಹಿಂದಿಕ್ಕಿತ್ತು. ಆದರೆ ಕೇವಲ 2 ವರ್ಷಗಳಲ್ಲಿ ಬೆಂಗಳೂರು 20 ವರ್ಷ ಹಿಂದೆ ಹೋಗಿದೆ. ಹೈದರಾಬಾದ್ ನಮಗಿಂತ ಮುಂದುವರೆದಿದೆ. ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಉಲ್ಲೇಖ ಮಾಡದೆ ಕಿಡಿಕಾಡಿರುವ ಮುನಿರತ್ನ ಬೆಂಗಳೂರು ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಿ ಈ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್ ನೇಮಕ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೃಷ್ಣ ಬೈರೇಗೌಡ, ಎಂ ಕೃಷ್ಣಪ್ಪ, ದಿನೇಶ್ ಗುಂಡೂರಾವ್ ಅವರಿಗೆ ಉಸ್ತುವಾರಿ ಸ್ಥಾನ ನೀಡಿದರೆ 2 ವರ್ಷಗಳ ಕಳಂಕ ತೊಳೆಯಬಹುದು ಅಂತ ಉಲ್ಲೇಖಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ನಗರದ ಅಪಾರ್ಟ್ಮೆಂಟ್ ಕಟ್ಟಡ ನಿರ್ಮಾಣಕ್ಕೆ ನಕ್ಷೆ ಮಂಜೂರಾತಿ ಮುಂಚಿತವಾಗಿ 1 ಚದರ ಅಡಿಗೆ ₹150 ಕೊಡಬೇಕು, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಗಂಭೀರವಾದ ಆರೋಪವನ್ನು ಡಿ ಕೆ ಬ್ರದರ್ಸ್ ಡಿ ಕೆ ಶಿವಕುಮಾರ್ ವಿರುದ್ಧ ಅವಿನೇರವಾಗಿ ಮುನಿರತ್ನ ಮಾಡಿದ್ದಾರೆ. ಮುನಿರತ್ನ ಗೊತ್ತು, ಇದಾದ್ಮೇಲೆ ಹೇಳಿದ್ದಾರೆ, ನನ್ನ ಮೇಲೆ ಇನ್ನೂ ಒಂದಷ್ಟು ಕೇಸ್ ಬರ್ತವೆ, ಪೋಕ್ಸೋ ಕೇಸ್ ಬರುತ್ತೆ, ಜತಿನಿಂದನೇ ಕೇಸ್ ಬರುತ್ತೆ, ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ಅಂತ ಮತ್ತೆ ನೀನಾ ನಿಂತವ್ರೆ. ಗೊತ್ತಿಲ್ಲ ಏನು ಕತೆ ಅಂತ. ತೆಂಗಿನಕಾಯಿಗೆ ದಾಖಲೆ ದರ ಪ್ರತಿ ಕಿಲೋಗೆ ₹70 ಬೆಲೆ ಕೇಳಿ ಹವಾರ್ತಿದ್ದಾರೆ ಗ್ರಾಹಕರು. ಬೇಸಿಗೆ ಆರಂಭಕ್ಕೂ ಮುನ್ನವೇ ತೆಂಗಿನಕಾಯಿ ಬೆಲೆ ದಾಖಲೆ ಬರೆದಿದೆ. ಹೋಲ್ಸೇಲ್ನಲ್ಲಿ ಪ್ರತಿ ಕಿಲೋಗೆ ₹70ಗಳಾಗಿದ್ದು ರಿಟೇಲ್ನಲ್ಲಿ ₹80 ಮಾರಾಟ ಮಾಡಲಾಗ್ತಿದೆ. ಇದರಿಂದ ತೆಂಗಿನಕಾಯಿ ದರ ಕೇಳುತ್ತಿದ್ದಂತೆ ಗ್ರಾಹಕರು ಹವಾರುವಂತಾಗಿದೆ. ಕಳೆದ ವರ್ಷವೂ ಬಿಸಿಲು ಹೆಚ್ಚಾಗಿದ್ದರಿಂದ ಹೆಚ್ಚಿನ ತೆಂಗಿನ ಮರಗಳನ್ನು ಎಳ್ನೀರು ಕೊಯ್ಲಿಗೆ ಬಳಸಿಕೊಳ್ಳಲಾಗಿತ್ತು. ಇದರಿಂದ ತೆಂಗಿನಕಾಯಿ ಉತ್ಪಾದನೆ ಕಡಿಮೆಯಾಗಿ ಪ್ರತಿ ಕಿಲೋಗೆ ₹45ರಿಂದ ₹50 ದರ ನಿಗದಿಯಾಗಿತ್ತು. ಆದರೆ ಈ ವರ್ಷ ಇನ್ನೂ ಹೆಚ್ಚಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಇದು ಅತ್ಯಧಿಕ ಬೆಲೆಯಾಗಿದೆ. ಏಪ್ರಿಲ್ ಮೇ ವೇಳೆಗೆ ₹100 ತಲುಪುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ದಿನೇ ದಿನೇ ತೆಂಗಿನಕಾಯಿ ಬೆಲೆ ಗಗನಕ್ಕೇರುತ್ತಿದೆ. ಇಂದೆಲ್ಲ ಗಾತ್ರ ಆಧರಿಸಿ ತೆಂಗಿನಕಾಯಿ ಮಾರಾಟ ಮಾಡಲಾಗ್ತಿತ್ತು. ಹೋಲ್ಸೇಲ್ನಲ್ಲಿ 100,000 ಲೆಕ್ಕದಲ್ಲಿ ತೆಂಗಿನಕಾಯಿ ಮಾರಾಟ ನಡೆಯುತ್ತಿತ್ತು. ಆದರೆ ಕಳೆದ 2-3 ವರ್ಷಗಳಿಂದ ಕಿಲೋ ಲೆಕ್ಕದಲ್ಲಿ ತೆಂಗಿನಕಾಯಿ ಮಾರಾಟ ನಡೆಯುತ್ತಿದೆ. ಇದು ಗ್ರಾಹಕರಿಗೆ ಹೊರೆಯಾಗಿ ಪರಿಣಮಿಸಿದೆ. ಕಳೆದ ವರ್ಷದ ಅಂತ್ಯದ ವೇಳೆಗೆ ಉತ್ತಮ ಬೆಲೆ ಕಂಡಿದ್ದ ತೆಂಗಿನಕಾಯಿ ಇದೀಗ ಹೊಸ ವರ್ಷದ ಆರಂಭದಲ್ಲಿ ಮತ್ತಷ್ಟು ಏರಿಕೆ ಕಾಣುವ ಮೂಲಕ ಮಾರುಕಟ್ಟೆಯಲ್ಲಿ ಹೊಸ ದಾಖಲೆಯನ್ನೇ ಬರೆದಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಪ್ರತಿ ಕಿಲೋಗೆ ₹50ರಿಂದ ₹57ವರೆಗೆ ತಲುಪಿದ್ದ ತೆಂಗಿನಕಾಯಿ ದರ
ಬಳಿಕ ತಿಂಗಳೊಳಗೆ 40 ರೂಪಾಯಿಗೆ ಕುಸಿತ್ತು. ಬಳಿಕ ಮತ್ತೆ ಚೇತರಿಸಿಕೊಂಡು ಏರಿಕೆ ಕಾಣುತ್ತಾ 70 ರಿಂದ 80 ರೂಪಾಯಿ ತಲುಪಿದೆ. ಇತ್ತೀಚಿನ ವರ್ಷಗಳಲ್ಲೇ ತೆಂಗಿನಕಾಯಿಗೆ ದೊರೆಯುತ್ತಿರುವ ಉತ್ತಮ ಧಾರಣೆ ಇದಾಗಿದೆ. ಸಾಧಾರಣ ಗಾತ್ರದ ಒಂದು ತೆಂಗಿನಕಾಯಿಗೆ ವ್ಯಾಪಾರಿಗಳು 40 ರೂಪಾಯಿ ಬೆಲೆ ಹೇಳ್ತಿದ್ದಾರೆ. ತಿಂಗಳ ಹಿಂದೆ 10 ರೂಪಾಯಿಗೆ ದೊರೆಯುತ್ತಿದ್ದ ಸಣ್ಣ ಗಾತ್ರದ ತೆಂಗಿನಕಾಯಿಗೆ ಈಗ 20 ರಿಂದ 25 ರೂಪಾಯಿಗಳಾಗಿದೆ. ಮಧ್ಯಮ ಗಾತ್ರದ ತೆಂಗಿನಕಾಯಿ 40 ರೂಪಾಯಿ, ದಪ್ಪ ತೆಂಗಿನಕಾಯಿಗೆ 50 ರಿಂದ 60 ರೂಪಾಯಿಗಳಾಗಿದೆ. ಅಷ್ಟಕ್ಕೂ ಬೆಲೆ ಹೆಚ್ಚಳಕ್ಕೆ ಕಾರಣಗಳೇನು? ಕಲ್ಪವೃಕ್ಷ ಎಂದೇ ಕರೆಯಲಾಗುವ ತೆಂಗಿನ ಮರದಲ್ಲಿನ ಎಳೆನೀರು, ತೆಂಗು ಹಾಗೂ ಕೊಬ್ಬರಿ ಈ ಮೂರಕ್ಕೂ ಇದೀಗ ಅದೃಷ್ಟ ಕುಲಾಯಿಸಿದೆ. ಈ ಮೂರು ಪದಾರ್ಥಗಳಿಗೂ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಇದೆ. ಕಳೆದ 1-2 ವರ್ಷಗಳಿಂದಲೂ ಎಳನೀರಿಗೆ ಬೇಡಿಕೆ ಇದ್ದ ಕಾರಣ ಬಹುತೇಕ ತೆಂಗು ಬೆಳೆಗಾರರು ಖರ್ಚು ಕಡಿಮೆ, ಹೆಚ್ಚಿನ ದರವು ಸಿಗುತ್ತೆಂಬ ಕಾರಣಕ್ಕೆ ಎಳ್ನೀರು ಉಳಿಸಲು ಆದ್ಯತೆ ನೀಡಿದರು. ಮಂಡ್ಯ ಜಿಲ್ಲೆಯಿಂದ ದಿಲ್ಲಿ, ಗೋವಾ, ಮುಂಬೈ ಸೇರಿದಂತೆ ಹೊರ ರಾಜ್ಯಗಳಿಗೆ ನಿತ್ಯ ಲೋಡ್ಗಟ್ಟಲೆ ಎಳ್ನೀರು ಪೂರೈಕೆಯಾಗ್ತಿದೆ. ಮದ್ದೂರು ಪಟ್ಟಣದ ಎಪಿಎಂಸಿ ಎಳ್ನೀರು ಮಾರುಕಟ್ಟೆ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಹಲವೆಡೆ 5-6 ಸ್ಥಳಗಳಲ್ಲಿ ಎಳ್ನೀರು ಮಾರುಕಟ್ಟೆಗಳು ನಿರ್ಮಾಣವಾಗಿವೆ. ಎಲ್ಲ ಎಳೆನೀರು ಮಾರುಕಟ್ಟೆಗಳಿಂದಲೂ ನೆರೆ ರಾಜ್ಯಗಳಿಗೆ ಸರಬರಾಜು ಮಾಡಲಾಗ್ತಾ ಇದೆ. ಇದರಿಂದ ಸಹಜವಾಗಿಯೇ ಜಿಲ್ಲೆಯಲ್ಲಿ ತೆಂಗಿನಕಾಯಿ ಇಳುವರಿ ಕುಂಠಿತವಾಗಿದೆ. ಜೊತೆಗೆ ತೆಂಗಿನಕಾಯಿಗೆ ಬೇಡಿಕೆ ಹೆಚ್ಚಾಗಿ ದರ ಏರಿಕೆಯಾಗಿದೆ ಅಂತಾರೆ ಮಾರುಕಟ್ಟೆ ವಿಶ್ಲೇಷಕರು. ಇದಲ್ಲದೆ ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ ಪುಡಿ ದರವು ಏರಿಕೆಯಾಗಿರುವುದರಿಂದ ತೆಂಗಿನಕಾಯಿ ಬೆಲೆ ಹೆಚ್ಚಾಗುವಂತೆ ಮಾಡಿದೆ. 60,548 ಹೆಕ್ಟೇರ್ನಲ್ಲಿ ತೆಂಗು ಬೆಳೆ. ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬಿನ ಜೊತೆಗೆ ಪ್ರಮುಖ ತೋಟಗಾರಿಕೆ ವಾಣಿಜ್ಯ ಬೆಳೆಯಾಗಿರ್ತಕ್ಕಂಥ ತೆಂಗು ಹಲವಾರು ಕುಟುಂಬಗಳನ್ನ ಸಲಹುತ್ತಿದೆ. ಈಗ ತೆಂಗಿನ ಕಾಯಿ ದರ ಏರಿಕೆ ಹಿನ್ನೆಲೆ ಒಂದಷ್ಟು ಲಾಭವನ್ನು ರೈತರು ಕಾಣ್ತಾ ಇದ್ದಾರೆ. ಆದರೆ ಎಳನೀರಿಗೂ ಸಹ ಡಿಮ್ಯಾಂಡ್ ಇರುವ ಕಾರಣ ಇನ್ನು ಮುಂದಿನ 4-5 ತಿಂಗಳಲ್ಲಿ ತೆಂಗು ದುಬಾರಿಯಾಗುವಂಥ ಸಾಧ್ಯತೆ ಇದೆ. ಅದು ಮತ್ತಷ್ಟು. ನಿಮ್ಮೂರಲ್ಲೆಷ್ಟು ಕೆಜಿ ತೆಂಗಿನಕಾಯಿ ಅಥವಾ ತೆಂಗಿನಕಾಯಿ ಸಿಂಗಲ್ ರೇಟ್ ಏನು? ಕಾಮೆಂಟ್ ಮಾಡಿ. ಇವತ್ತಿನ ಸುದ್ದಿಗಳ ಬಗ್ಗೆ ತಾವೇನು ಹೇಳ್ತೀರಿ? ಇದಿಷ್ಟು ಇಂದಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್ ಮುಗಿಸುವಂಥ ಸಮಯ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.